ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರುಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನೇನೋऽಸೌ ಶ್ರೀಪತಿರ್ಮಾನದೋ ನಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಸ್ಸದಾಂ ಭವತಿ ಯದನುಭಾವಾದಿಡಮಪೋಪಿ ವಾಗ್ಮಿ ಜಡಮತಿರವಿಜಂತ್ವರ್ಧ್ಯಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸದಾಂ ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಗೋವರ್ಧನ ಬೆಟ್ಟವನ್ನು ಎತ್ತಿದ ಕೃಷ್ಣನ ಬಳಿಗೆ ಇಂದ್ರ ಬಂದು ತನ್ನ ತಪ್ಪಾಯಿತು ಅಂತ ಹೇಳಿ ತಾನು ನಂದಿನಿ ಗೋವಿನ ಹಸಿವಿನ ಹಾಲನ್ನು ಅಭಿಷೇಕವನ್ನು ಮಾಡಿ ಗೋವಿಂದ ಅಂತ ಅವನನ್ನು ಕರೆದು ಅವನತ್ರ ತಾನು ಹೇಳ್ತಾ ಇದ್ದಾನೆ, ಮುಂದೆ ನನ್ನ ಮಗನಾಗಿ ಅರ್ಜುನ ಬರ್ತಾನೆ, ಅವನನ್ನು ನೀನು ಚೆನ್ನಾಗಿ ನೋಡಿಕೊಳ್ಬೇಕು. ಅವ ಹೇಗಿರ್ತಾನೆ? ಸೋ ಅಸ್ತ್ರಾಣಾಂ ಪಾರತಂತ್ರಜ್ಞ ಶ್ರೇಷ್ಠಶ್ಚಾಪ ವಿಕರ್ಷಣೆ ತಂ ಪ್ರವೇಕ್ಷಂತಿ ವೈ ಸರ್ವೇ ರಾಜಾನಃ ಶಸ್ತ್ರಯೋಧಿನಃ. ಅರ್ಜುನ ಪರಾಕ್ರಮದಲ್ಲಿ ತಾನು ಮೆರೆಯುವವನಾಗಬೇಕು. ಅವನ ಅಸ್ತ್ರಗಳ ಪರಿಪೂರ್ಣವಾದ ಜ್ಞಾನವನ್ನು ಹೊಂದಿದವನು ಅವನು. ಧನುಸ್ಸನ್ನು ಎಳೆದು ಬಿಡುವುದರಲ್ಲಿ ಶ್ರೇಷ್ಠನಾಗಿ ಇರುವವನಾಗಿರ್ಬೇಕವ. ಶಸ್ತ್ರಯೋಧಿಯಾದ ಎಲ್ಲರೂ ಕೂಡ ಅರ್ಜುನನಿಂದ ಮಣಿಸಲ್ಪಡಬೇಕು. ಅವರೆಲ್ಲ ಸೋತು ಹೋಗ್ತಾರೆ. ಅರ್ಜುನ ತಾನು ಎಂದಿಗೂ ಕೂಡ ಜಯವನ್ನು ಹೊಂದುವವನಾಗಬೇಕು. ಅಕ್ಷೌಹಿಣಿಸ್ತು ಶೂರಾಣಾಂ ರಾಜ್ಞಾಂ ಸಂಗ್ರಾಮಶಾಲಿನಾಂ ಸ ಏಕಃ ಕ್ಷತ್ರಧರ್ಮೇಣ ಯೋಜಯಿಷ್ಯಂತಿ ಮೃತ್ಯುನ. ಆಮೇಲೆ ಯುದ್ಧ ಕುಶಲರಾದಂತ ಯಾವ ಕ್ಷತ್ರಿಯರು ಬರ್ತಾರೆ, ಆಗಮಿಸ್ತಾರೆ, ಅವರೆಲ್ಲ ಅಕ್ಷೋಹಿಣಿ ಸೇನೆಯೊಂದಿಗೆ ಬಂದರೂ ಕೂಡ ಒಬ್ಬ ಅರ್ಜುನ ಸಾಕು ಅವರಿಗೆ ಇದು ಮಾಡ್ಲಿಕ್ಕೋಸ್ಕರ. ಹಾಗಾಗಿ ಕ್ಷತ್ರ ಧರ್ಮದಿಂದ ಅವರನ್ನೆಲ್ಲ ಯೋಜಯಿಷ್ಯಂತೆ ಮೃತ್ಯುನ, ಮೃತ್ಯುಕೋಪಕ್ಕೆ ತಳ್ಳುವವನಾಗಬೇಕು. ಅಂತಹ ಪರಾಕ್ರಮಶಾಲಿ ನನ್ನ ಮಗ ಆಗಬೇಕು ಎನ್ನುವ ಅಭಿಪ್ರಾಯದಿಂದ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತಸ್ಯಾಸ್ತ್ರ ಚರಿತಂ ಮಾರ್ಗಂ ಧನುಷೋ ಲಾಘವೇನ ಚ ನಾನು ಯಸ್ಯಂತಿ ರಾಜಾನೋ ದೇವತ್ವಾಂಚ ವಿನಾ ಪ್ರಭೋ. ಇವನು ಹೇಳಿದಂತಹ ಅಥವಾ ತಿಳಿದ ಯಾವ ಬಿಲ್ ವಿದ್ಯೆಗಳುಂಟು ಅವುಗಳ ಗತಿ, ಧನುಸ್ಸಿನ ಗುರುತ್ವ, ಲಘುತ್ವ ಎಲ್ಲ ಅವನನ್ನು ಬಿಟ್ಟು ಬೇರೆ ಯಾರಿಗೂ ಅಂಥದ್ದು ಬರಬಾರ್ದು. ಯಾವ ರಾಜರು ಕೂಡ ಅರ್ಜುನನನ್ನು ಅನುಕರಿಸುವ ಹಾಗೆ ಆಗಬಾರ್ದು. ಅಂತಹ ಧನುರ್ಧಾರಿಯಾಗಿ ನನ್ನ ಮಗನಾಗಿ ಅರ್ಜುನ ಬರಬೇಕು. ಸತೇ ಬಂಧು ಸಹಾಯಶ್ಚ ಸಂಗ್ರಾಮೇಶು ಭವಿಷ್ಯತಿ ತಸ್ಯ ಯೋಗೋ ವಿಧಾತವ್ಯಃ ತ್ವಯಾ ಗೋವಿಂದ ಮತ್ಕೃತೆ. ಅರ್ಜುನನಾದ್ರೂ ಕೂಡ ನಿನ್ನ ಜೊತೆಗೆ ಸೇರಿಕೊಂಡು ಬಂಧುನಾಗಿ ಸಂಗ್ರಾಮದಲ್ಲಿ ನಿನ್ನ ಸೇವಕನಾಗಿ ಇರುವ ಹಾಗೆ ಆಗಬೇಕು ಅಂತ ಕೇಳ್ತಾ ಇದ್ದಾನೆ. ಹಾಗಾಗಿ ಗೋವಿಂದ, ನನಗಾಗಿ ಆ ಅರ್ಜುನನಿಗೆ ಒಂದು ಸ್ಥಾನವನ್ನು ನೀನು ಕಲ್ಪಿಸಿಕೊಡ್ಬೇಕಪ್ಪ. ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದ್ರಷ್ಟವ್ಯ ಸ ಯಥಾಹನ್ವೈ ತ್ವಯಾ ಮಾನ್ಯಶ್ಚ ನಿತ್ಯಶಃ ಜ್ಞಾತ್ವಾ ತ್ವಮೇವ ಲೋಕಾನಾಂ ಅರ್ಜುನಶ್ಚ ನಿತ್ಯಶಃ. ನೀನು ಹೇಗೆ ನನಗೆ ಉಪೇಂದ್ರನಾಗಿ ಅಂದ್ರೆ ನನ್ನ ತಮ್ಮನಾಗಿ ಬಂದು ನನ್ನನ್ನು ರಕ್ಷಣೆ ಮಾಡ್ತಾ ಇದೆಯೋ, ಅರ್ಜುನನು ಕೂಡ ಹಾಗೆ ನಿನ್ನಿಂದ ಮಾನ್ಯನಾಗಬೇಕು, ಗೌರವಕ್ಕೊಳಗಾಗಬೇಕು. ಎಲ್ಲ ರೀತಿಯಿಂದಲೂ ಕೂಡ ಅರ್ಜುನನ ಆಗು ಹೋಗುಗಳನ್ನು ತಿಳಿದವ ನೀನಾಗಬೇಕು. ತ್ವಯಾ ಹಿ ನಿತ್ಯಂ ಸಂರಕ್ಷ್ಯ ಆಹವೇಶು ಮಹತ್ಸು ಚ ತಟಾಕೇಶು ಚ ಕಾಂತೇಶು ತೋಯೇಶು ಸಲಿಲೇಶು ಚ ರಕ್ಷಿತಸ್ಯ ತ್ವಯಾ ತಸ್ಯ ನ ಮೃತ್ಯುಃ ಪ್ರಭವಿಷ್ಯತಿ. ಇನ್ನು ದೊಡ್ಡ ದೊಡ್ಡ ಯುದ್ಧದಲ್ಲಿಯೂ ಕೂಡ ನಿನ್ನ ಜೊತೆಗೆ ಯಾರಿರ್ಬೇಕು? ಅರ್ಜುನ ಇರಬೇಕು. ಅದರಿಂದ ಅರ್ಜುನನನ್ನು ನೀನು ರಕ್ಷಣೆ ಮಾಡಬೇಕು ಇದ್ದುಕೊಂಡು. ಎಲ್ಲಿ ಅಂತ ಹೇಳ್ತಾರೆ? ತಟಾಕೇಶು ಕಾಂತೇಶು ತೋಯೇಶು ಸಲಿಲೇಶು ಚ. ಎಲ್ಲೇ ಇರ್ಲಿ ಕೃಷ್ಣ, ನೀನು ಅರ್ಜುನನನ್ನು ನದಿಯಲ್ಲಿ ಅಥವಾ ಕಾಡಿನಲ್ಲಿ, ಚಿಕ್ಕ ಚಿಕ್ಕ ನೀರಿನ ಆಸರೆಯಲ್ಲಿ ಎಲ್ಲ ಕಡೆ ನೀನು ಅವನನ್ನು ರಕ್ಷಣೆ ಮಾಡಬೇಕು. ನಿನ್ನಿಂದ ರಕ್ಷಣೆಯನ್ನು ಹೊಂದಿದ ಅವನಿಗೆ ಯಾವ ರೀತಿಯಾದ ತೊಂದರೆಯೂ ಕೂಡ ಬರಬಾರದು. ಅರ್ಜುನಂ ವಿದ್ಧಿ ಮಾಂ ಕೃಷ್ಣ ಮಾಂ ಚೈವಾತ್ಮಮಾತ್ಮನ ಆತ್ಮಾತೇಹಂ ಯಥಾ ಕೃಷ್ಣ ತಥೈವ ತೇವ ಸೋರ್ಜುನ. ಆಮೇಲೆ ಹೇಳ್ತಾನೆ,
ನನ್ನನ್ನೇ ಅರ್ಜುನ ಅಂತ ತಿಳ್ಕೊಡು. ಅಂದ್ರೆ ನನ್ನ ಮಗನಾಗಿ ಬರೋದ್ರಿಂದ ನಿನ್ನನ್ನು ಅನುಸರಿಸುವವನು ನಾನು. ಅಂದ್ರೆ ಉಪೇಂದ್ರನಾಗಿ ಬಂದಿದ್ದಿ, ಆದ್ದರಿಂದ ನೀನು ಹೇಗೆ ನನಗೆ ಪ್ರೀತಿ ಪಾತ್ರನು, ನನಗೆ ನೀನು ಹೇಗೆ ಪ್ರೀತಿ ಪಾತ್ರನು, ಹಾಗೆಯೇ ತವಸೋರ್ಜುನ, ಅರ್ಜುನನು ಕೂಡ ನಿನಗೆ ಪ್ರೀತಿ ಪಾತ್ರನಾಗ್ಲಿ. ಇಂದ್ರ ಹೇಳ್ತಾ ಇದ್ದಾನೆ, ನಿನಗೆ ನಾನಂದ್ರೆ ಬಹಳ ಇಷ್ಟ ಅಲ್ವಾ, ಹಾಗಾಗಿ ಹೇಗೆ ನಿನಗೆ ನಾನು ಇಷ್ಟನೋ ಅದೇ ರೀತಿಯಾಗಿ ಕೃಷ್ಣ ನಿನಗೆ ಅರ್ಜುನ ಇಷ್ಟ ಆಗಬೇಕು. ತ್ವಯಾ ಲೋಕಾನಿಮಾನ್ ಜಿತ್ವಾ ಬಲೇರ್ಹಸ್ತಾತ್ ತ್ರಿಭಿಕ್ರಮೈಃ ದೇವತಾನಾಂ ಕೃತೋ ರಾಜ ಪುರಾ ಜ್ಯೇಷ್ಠ ಕ್ರಮಾದಹಂ. ಸಮಸ್ತ ಲೋಕವನ್ನು ಗೆದ್ದಂತಹ ಬಲಿ ಇದ್ದಾನಲ್ಲ, ಆ ಬಲಿಯ ಕೈಯಿಂದ ನೀನು ಏನು ಮಾಡಿದ್ದಿ, ಅಂತಹ ಇಡೀ ತ್ರಿಲೋಕವನ್ನು, 3 ಲೋಕವನ್ನು ಕೂಡ ತ್ರಿವಿಕ್ರಮನಾಗಿ ಕಸಿದು ನನಗೆ ತಂದು ಕೊಟ್ಟಿದ್ದೀಯ. ಆದ್ದರಿಂದ ಎಲ್ಲ ದೇವರಿಗಳಿಗೂ ಕೂಡ ನೀನು ರಾಜೇಂದ್ರರಾಗಿದ್ದಿ ಅಂತ ತಾನು ಸ್ತೋತ್ರ ಮಾಡ್ತಾ, ದೇವತಾನಂ ಕೃತೋ ರಾಜ, ದೇವತೆಗಳಿಗೆಲ್ಲ ನನ್ನನ್ನು ರಾಜ ಅಂತ ಮಾಡಿದ್ದಿ. ಆದ್ದರಿಂದ ನೀನು ಅವನನ್ನು ಕೂಡ, ನನ್ನ ಮಗನನ್ನು ಕೂಡ ಒಳ್ಳೆಯ ಸ್ಥಿತಿಗೆ ತರುವ ಹಾಗೆ ಆಗಬೇಕು ಎನ್ನುವ ಅರ್ಥದಲ್ಲಿ ಹೇಳಿ, ತ್ವಾಂಚ ಸತ್ಯಮಯಂ ಜ್ಞಾತ್ವಾ ಯಥೇಷ್ಟಂ ಸತ್ಯೇಷ್ಟಂ ಸತ್ಯವಿಕ್ರಮಂ ಸತ್ಯೇರೋಪೇಚ್ಛ ದೇವಾ ವೈ ಯೋಜಯಂತಿ ರಿಪುಕ್ಷಯೇ. ದೇವತೆಗಳು ಕೂಡ ಏನು ಮಾಡ್ತಾರೆ, ಸತ್ಯ ಸ್ವರೂಪಿಯಾದ ನಿನ್ನನ್ನು, ವೇದಗಳಿಗೆ ನೆಲೆಯಾದ ಸತ್ಯಪರಾಕ್ರಮಿಯಾದ ನಿನ್ನನ್ನು, ಅರ್ಥಾತ್ ವೇದಗಳ ಮೂಲಕವೇ ನಿನ್ನನ್ನು ಅರ್ಥ ಮಾಡಿಕೊಳ್ತಾರೆ. ಸಮಸ್ತ ಶತ್ರುಗಳ ಸಂಹಾರಕ್ಕೆ ಅದನ್ನೆಲ್ಲ ಉಪಯೋಗಿಸಿಕೊಳ್ಳುತ್ತಾರೆ. ಸೋ ಅರ್ಜುನ ನಾಮ ತೇ ಪುತ್ರ ಮೇ ಪುತ್ರ ಪಿತುಸ್ತೆ ಭಗಿನಿ ಸುಧಾ ಇತಿ ಸೌಹಾರ್ದಮಾಯಾಂತು ಭೂತ್ವಾ ಸಹಚರಸ್ತವ. ನನ್ನ ಮಗ ಅರ್ಜುನ ಇದ್ದಾನಲ್ಲ, ಅವ ನಿನ್ನ ತಂದೆಯ ತಂಗಿಯ ಮಗನು ಆಗಬೇಕು ಅನ್ನುವ ಅರ್ಥ. ಅಂದ್ರೆ ಕೃಷ್ಣನಿಗಾಗುವಾಗ ಸುಭದ್ರೆಯ ಪತಿಯೂ ಆಗಬೇಕು, ಈ ಕಡೆಯಿಂದ ಕುಂತಿಯ ಮಗನೂ ಆಗಬೇಕು. ಹೀಗೆ ನಿನ್ನನ್ನು ಅನುಸರಿಸಿ ನಡೆಸಲಿ, ಅವನಲ್ಲಿ ನಿನಗೆ ಪ್ರೀತಿ ಬರಲಿ. ತಸ್ಯತೆ ಯುದ್ಧತ ಕೃಷ್ಣ ಸ್ವಸ್ಥಾನೇ ತಗೃಹೇಪಿ ಮಾ ಗೋಢವ್ಯ ಪುಂಗವೇನೇನ ಭೂಸ್ತದಾ ರಣಮೂರ್ಧನಿ. ಕೃಷ್ಣ ಅರ್ಜುನ ನನ್ನ ಸ್ಥಾನದಲ್ಲಿ ನಿಂತ ಹಾಗೆ ನಿಂತುಕೊಂಡಿರಬೇಕು. ಅವ ಮನೆಯಲ್ಲಿರಲಿ, ಬೇರೆ ಕಡೆ ಇರಲಿ, ಯುದ್ಧ ರಣರಂಗದಲ್ಲಿ ಇರಲಿ, ನೀನೇ ಅವನನ್ನು ರಕ್ಷಣೆ ಮಾಡಬೇಕು. ಯಾವಾಗಲೂ ಗಾಡಿಯ ನೊಗವನ್ನು, ಅದು ಎತ್ತುಗಳು ಹೇಗೆ ತಾವು ಹೊತ್ತುಕೊಂಡು ಹೋಗ್ತಾವೋ ಅದೇ ರೀತಿಯಾಗಿ ಅರ್ಜುನನನ್ನು ಹೊತ್ತುಕೊಂಡು ಕೃಷ್ಣ ನೀನು ಅವನನ್ನು ಮುಂದುವರಿಸಿಕೊಂಡು ಹೋಗಬೇಕು. ಕಂಸೇನಿ ವಿನಿಹತೆ ಕೃಷ್ಣ ತ್ವಯಾ ಭಾಗ್ಯರ್ಥ ದರ್ಶಿನ ಅಭಿತ್ತನ್ ಮಹದ್ಯುದ್ಧಂ ಭವಿಷ್ಯತಿ ಮಹೀಕ್ಷಿತಾಂ. ಸಜ್ಜನರಿಗೆ ನಿನ್ನ ಮುಂದಿನ ಅವತಾರದ ಪ್ರಯೋಜನಗಳನ್ನು ತೋರಿಸ್ಬೇಕಪ್ಪ ನೀನು. ಅದಕ್ಕೋಸ್ಕರ ಏನು ಮಾಡಬೇಕು ನೀನು, ಕಂಸನನ್ನು ವಧೆ ಮಾಡಬೇಕು. ಸಮಸ್ತ ರಾಜರ ಜೊತೆ ಎಲ್ಲರಿಂದ ಕೂಡಿದಂತ ಯುದ್ಧ ನೀನು ಮಾಡ್ತೀಯಪ್ಪ. ತತ್ರ ತೇಷಾಂ ಪ್ರವೀರಾಣಂ ಅತಿ ಮಾನುಷಕರ್ಷಣಂ ವಿಜಯಸ್ತ್ಯಾರ್ಜುನೋ ಭೂತ್ವ ಯಶಸಾ ತಂದು ಯುಕ್ಷಸೆ. ಮನುಷ್ಯರ ಯಾವ ಪರಾಕ್ರಮ ಉಂಟು ಅದನ್ನು ಮೀರಿದಂತಹ ಸಮಸ್ತ ಚಕ್ರವರ್ತಿಗಳನ್ನು ಅರ್ಜುನ ಜಯಶೀಲನಾಗಿ ಮಣಿಸುವ ಹಾಗೆ ಆಗಬೇಕು. ಅವನ ಕೀರ್ತಿಯನ್ನು ಅನುಭವಿಸುವ ಹಾಗೆ ನೀನು ನಿಯೋಜನೆ ಮಾಡಬೇಕು ಅಂತ ಕೃಷ್ಣನ ಹತ್ರ ಹೇಳ್ತಾ ಇದ್ದಾನೆ. ಏತನ್ಮೇ ಕೃಷ್ಣ ಕಾರ್ಸ್ಯೇನ ಕರ್ತುಮರ್ಹಸಿ ಭಾಷಿತಂ ಯದ್ಯಹಂತೆ ಸುರಾಶ್ಚೈವ ಸತ್ಯಂಚ ಪ್ರಿಯಮಚ್ಯುತ. ಆಮೇಲೆ ಹೇಳ್ತಾ ಇದ್ದಾನೆ ಕೃಷ್ಣ, ನನ್ನ ಈ ಸಮಗ್ರವಾದ ಏನೊಂದು ಮಾತು ಉಂಟು, ಬೇಡಿಕೆಗಳುಂಟು, ಅದೆಲ್ಲವನ್ನು ಕೂಡ ಈಡೇರಿಸುವ ಸಾಮರ್ಥ್ಯ ಇರುವಂಥದ್ದು ಭಗವಂತ ನಿನಗೆ. ಆದ್ದರಿಂದ ನಾನು, ನನ್ನ ಪರಿವಾರದ ದೇವತೆಗಳು ಎಲ್ಲರೂ ಕೂಡ ನಿನಗೆ ಏನು ಇಷ್ಟ ಆಗತ್ತಲ್ಲ ಅದನ್ನೇ ನಾವು ಮಾಡ್ತೇವೆ. ಆದ್ದರಿಂದ ಅಚ್ಯುತ ಏನು ಮಾಡಬೇಕು ಹೇಳು, ಅದೆಲ್ಲವನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ವೈಶಂಪಾಯನುವಾಚ ಶಕ್ರಸ್ಯ ವಚನಂ ಶುತ್ವಾ ಕೃಷ್ಣೋ ಗೋವಿಂದ ತಾಂಗತಃ ಪ್ರೀತೇನ ಮನಸಾ ಯುಕ್ತಃ ಪ್ರತಿವಾಕ್ಯಂ ಜಗಾದಃ. ಇಂದ್ರನ ಮಾತನ್ನು ಕೇಳಿದ ಕೃಷ್ಣ ಪ್ರೀತಿಯಿಂದಲೇ ಇವನನ್ನು ಕರೆದು ಗೋವಿಂದ ಅಂತ ನಾಮವನ್ನು ನೀನು ಪ್ರಸಿದ್ಧ ಮಾಡಿದವ ಅಂತ ಹೇಳಿ ಇಂದ್ರನನ್ನು ಹೊಗಳಿ ಹೇಳ್ತಾನೆ. ಸಂತುಷ್ಟವಾದ ಮನಸ್ಸಿನಿಂದ ಇಂದ್ರನ ಹತ್ರ ಮಾತಾಡ್ತಾ ಇದ್ದಾನೆ. ಪ್ರೀತೋಸ್ಮಿ ದರ್ಶನಾದೇವ ತವ ಶಕ್ರ ಶಚೀಪತೆ. ನೀನು ಬಂದಿಯಲ್ಲ, ನೀನು ಬಂದದ್ರಿಂದಲೇ ನಾನೇನಿದ್ದೇನೆ, ಸಂಪ್ರೀತನಾಗಿದ್ದೇನೆ. ಬಂದಲ್ಲ ಅಂತ ನಾನು ಸಂತೋಷ ಪಟ್ಟಿದ್ದೇನೆ. ನೀನು ಹೇಳಿದ ಹಾಗೆ ಯಾವ ವಿಚಾರ ಉಂಟಲ್ಲ ಅದು ಯಾವುದನ್ನು ಕೂಡ ನಾನು ವ್ಯರ್ಥ ಮಾಡೋದಿಲ್ಲ. ಯತ್ವಯ ಅಭಿಹಿತಂಚೇದಂ ನ ಕಿಂಚಿತ್ ಪರಿಹಾಸ್ಯತೆ. ಯಾವುದನ್ನು ಕೂಡ ನಾನು ಉಪೇಕ್ಷಿಸೋದಿಲ್ಲ, ನೀನು ಹೇಳಿದ ಹಾಗೆ ನಡೆಸ್ತೇವೆ. ಅಂದ್ರೆ ಕೃಷ್ಣನ ಇಚ್ಛೆಯೇ ಇದಾಗಿತ್ತು, ಅರ್ಜುನನನ್ನು ಮೇಲೆ ತರಬೇಕು, ಅರ್ಜುನನನ್ನು ಒಳ್ಳೇದು ಮಾಡಬೇಕು ಅಂತ. ಹಾಗಾಗಿ ನೀನು ಹೇಳಿದ ಹಾಗೆ ನಾನು ಮಾಡ್ತೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ.
ಅವ ಹೇಳಿದಾಗೆ ನಿನ್ನ ದರ್ಶನದಿಂದಲೇ ನಾನು ಸಂತುಷ್ಟನಾಗಿದ್ದೇನೆ. ಅಂದ್ರೆ ಅಭಿಪ್ರಾಯ ಏನಿದೆ ಹೇಳಿದ್ರೆ ಅವನ ಅಹಂಕಾರವನ್ನು ಮುರಿದಾಗಿದೆ. ನೋಡು ಬರ್ತಾನೆ ಇಲ್ವೋ, ಬರ್ತಾನ ಬಂದಲ್ಲ ಅಂತ. ಅಂದ್ರೆ ಬರುವ ಹಾಗೆ ಮಾಡಿದ್ದಾನೆ ಕೃಷ್ಣ. ಹಾಗಾಗಿ ಇವ ಹೇಳ್ತಾ ಇದ್ದಾನೆ, ನಾನು ನಿನಗೆ ಅನುಗ್ರಹವನ್ನು ಮಾಡ್ತೇನೆ. ಜಾನಾಮಿ ಭವತೋ ಭಾವಂ ಜಾನಾಮ್ಯರ್ಜುನ ಸಂಭವಂ ಜಾನೇ ಪಿತೃಶ್ವಸಾರಂಚ ಪಾಂಡೋರ್ದತ್ತಾಂ ಮಹಾತ್ಮನಃ. ನಿನ್ನ ಗೂಢಾಭಿಪ್ರಾಯ ನಾನು ತಿಳಿದುಕೊಂಡಿದ್ದೇನೆ. ಏನು? ನಿನ್ನಿಂದಾಗಿ ಅರ್ಜುನನ ಹಿತೈಷಿಯನ್ನು ನಾನು ಪಡೆದಿದ್ದೇನೆ. ನಿನ್ನಿಂದ ಅರ್ಜುನನ ಉತ್ಪತ್ತಿಯನ್ನು ಪಡೆದಿದ್ದೇನೆ. ಅಂದ್ರೆ ಅರ್ಜುನ ಆಗ್ಲೇ ಹುಟ್ಟಿಯಾಗಿದೆ, ಇವನಿಗೆ 7 ವರ್ಷ ಆಗಿದೆ ಅಲ್ಲ. ಅರ್ಜುನನಿಗೂ ಅವರಿಗೂ ಕೂಡ ಹೆಚ್ಚು ಗ್ಯಾಪ್ ಇಲ್ಲ. ಹಾಗಾಗಿ ಒಂದು 6 ತಿಂಗಳ 7 ತಿಂಗಳ ಗ್ಯಾಪ್ ಇರುವಂತ. ಹಾಗಾಗಿ ಈಗಲೇ ಆಲ್ರೆಡಿ ಹುಟ್ಟಿಯಾಗಿದೆ. ಹಾಗಾಗಿ ಇವಾಗ ಕೇಳ್ತಾ ಇದ್ದಾನೆ, ನಿನ್ನ ಉತ್ಪತ್ತಿ ನಿನ್ನಿಂದಾಗಿ ಅರ್ಜುನ ಹುಟ್ಟಿದ್ದಾನೆ ಅಂತ ಗೊತ್ತು. ಇನ್ನು ನನ್ನ ಸೋದರತ್ತೆಯ ಮಗ ಅಂತ ನಾನು ತಿಳಿದುಕೊಳ್ಳಬಲ್ಲೆ. ಯಾರ? ಕುಂತಿಯ ಮಗ ಅಂತಲೂ ನನಗೆ ಗೊತ್ತು. ಹಾಗಾಗಿ ಸೋದರತ್ತೆಯನ್ನು ಪಾಂಡವಿಗೆ ಕೊಟ್ಟಿದ್ದಾರೆ ಅಂತಲೂ ನನಗೆ ಗೊತ್ತು. ಆದ್ದರಿಂದ ನೀನು ಹೀಗೆಲ್ಲ ನೀನು ರಿಕ್ವೆಸ್ಟ್ ಮಾಡ್ತಾ ಇದ್ದಿ ಅನ್ನುವಂಥದ್ದು ನನಗೆ ಗೊತ್ತು ಅಂತ. ಹಾಗಾಗಿ ಜಾನಾಮಿ ಭವತೋ ಭಾವಂ ಜಾನಾಮಿ ಅರ್ಜುನ ಸಂಭವಂ ಜಾನೇ ಪಿತೃಶ್ವಸಾರಂಜ ಪಾಂಡೋರ್ದತ್ತ ಮಹಾತ್ಮನಃ ಅಂತ ತಾನು ಹೇಳ್ತಾ ಇದ್ದಾನೆ. ಹಾಗಾಗಿ ಆ ಸಂಬಂಧಗಳನ್ನೆಲ್ಲ ಈಗ ನೆನಪಿಸಿಕೊಳ್ತಾ ಇದ್ದೀಯಪ್ಪ. ಯುಧಿಷ್ಠಿರಂಚ ಜಾನಾಮಿ ಕುಮಾರಂ ಧರ್ಮ ನಿರ್ಮಿತಂ ಭೀಮಸೇನಂಚ ಜಾನಾಮಿ ವಾಯೋ ಸಂತಾನಜಂ ಸುತಂ. ಇನ್ನು ಧರ್ಮ ಪ್ರಜಾಪತಿಯಾದಂತ ಯುಧಿಷ್ಠಿರ, ಆತನು ಹುಟ್ಟಿಕೊಂಡಿದ್ದಾನೆ ಅಂತ ಗೊತ್ತು ನನಗೆ. ಮುಖ್ಯ ಪ್ರಾಣನ ಅವತಾರ ಭೂತನಾದ ಭೀಮಸೇನ, ಅವನನ್ನೂ ತಿಳಿದಿದ್ದೇನೆ ಹುಟ್ಟಿಕೊಂಡಿದ್ದಾನೆ ಅಂತೇಳಿ. ಅಶ್ವಿಭ್ಯಾಂ ಸಾಧುಜಾನ ಸ್ಪೃಷ್ಟಂ ಪುತ್ರದ್ವಯಂ ಶುಭಂ ನಕುಲಂ ಸಹದೇವಂಚ ಮಾದ್ರಿಯಾ ಕುಕ್ಷಿಭವ ಉಭೌ. ಇನ್ನು ಅಶ್ವಿನಿ ದೇವತೆಗಳ ಅವತಾರ ಭೂತನಾದಂತಹ ನಕುಲ ಸಹದೇವರೆನ್ನುವಂಥವರು ಹುಟ್ಟಿಕೊಂಡಿದ್ದಾರೆ. ಮಾದ್ರಿಯ ಹೊಟ್ಟೆಯಲ್ಲಿ ಅವರು ಅವತಾರಿ ಮಾಡಿದ್ದಾರೆ ಅಂತ ಗೊತ್ತು ಅಂತ. ಇಲ್ಲಿವರೆಗೆ ಕುಂತಿಯ ಹೊಟ್ಟೆಯಲ್ಲಿ ಹುಟ್ಟಿದರು. ಅಶ್ವಿನಿ ದೇವತೆಗಳ ನಕುಲ ಸಹದೇವರು ಮಾದ್ರಿಯ ಹೊಟ್ಟೆಯಲ್ಲಿ ಹುಟ್ಟಿಕೊಂಡದ್ದವರು ಅಂತ ಗೊತ್ತು. ಕಾನೀನಂಚಾಪಿ ಜಾನಾಮಿ ಸುಭಿತುಃ ಪ್ರಥಮಂ ತದಂ ಪಿತೃಶ್ವ ಸಂಕರ್ಣಂ ವೈ ಪ್ರಸೂತಂ ಸೂತತಾಂಗತಂ. ಇನ್ನು ಸೂರ್ಯನ ಮೂಲಕ ಕುಂತಿ ಹೆಡೆದ ಮೊದಲ ಮಗ ಅಂತ ಕಾನೀನ ಅಂತ ಗೊತ್ತು. ಕಾನೀನ ಯಾರು ಕೇಳಿದ್ರೆ ಕರ್ಣ ಅಂತ ಗೊತ್ತು. ಆದ್ದರಿಂದ ಸೋದರತ್ತೆಯ ಮೂಲಕ ಹುಟ್ಟಿದ ಕರ್ಣ ಸೂತ ಜಾತಿಯಲ್ಲಿ ಇದ್ದಾನೆ ಎನ್ನುವಂಥದ್ದು ಗೊತ್ತು. ಧಾತೃರಾಷ್ಟ್ರಸ್ಯ ಮೇ ಸರ್ವೇ ವಿದಿತ ಯುದ್ಧಕಾಂಕ್ಷಿಣಃ ಪಾಂಡೋರುವರಂ ಚೈವ ಶಾಪಾನಿ ನಿಪಪಾತಜಂ. ಇನ್ನು ಧೃತರಾಷ್ಟ್ರನ ಮಕ್ಕಳೆಲ್ಲರಿದ್ದಾರಲ್ಲ ಕೌರವರು, ಅವರೆಲ್ಲ ಯುದ್ಧಕಾಂಕ್ಷಿಗಳು ಅಂತಲೂ ಗೊತ್ತು. ಹಾಗಾಗಿ ಅವರು ಪಾಂಡವರ ಮೇಲೆ ಕಿಡಿಕಾರ್ತಾರೆ ಎನ್ನುವಂಥದ್ದು ಗೊತ್ತು. ಪಾಂಡುರಾಜನಾದರೂ ಋಷಿಯ ಶಾಪದಿಂದಾಗಿ ತಾನು ಸಿಡಿಲು ಬಡಿದು ಎಲ್ಲರಿಂದಲೂ ಕೂಡ ತಾನು ಹಿಂಜರಿತಾ ಇದ್ದಾನೆ. ಅವನದ್ದು ಚರಿತ್ರೆ ಅದೆಲ್ಲವೂ ನನಗೆ ಗೊತ್ತು. ತದ್ಗಚ್ಚ ತ್ರಿದಿವಂ ಶಕ್ರ ಸುಖಾಯ ತ್ರಿದಿವೌಕಸಾಂ ನಾರ್ಜುನಸ್ಯ ರಿಪುಷ್ಕಶ್ಚಿನ್ ಮಮಾಗ್ರೇ ಸಂಪ್ರಭವಿಷ್ಯತಿ. ಆದ್ದರಿಂದ ನೀನೇನು ಮಾಡು, ದೇವತೆಗಳಿಂದ ಕೂಡಿ ಸ್ವರ್ಗಕ್ಕೆ ತೆರಳು. ನನ್ನ ಎದುರಿನಲ್ಲಿ ಅರ್ಜುನನಿಗೆ ಯಾವ ಶತ್ರುಗಳೂ ಹುಟ್ಟೋದಿಲ್ಲ. ಯಾಕೆ? ನಾನಿರ್ತೇನೆ ಅವನ ರಕ್ಷಣೆಗೋಸ್ಕರ. ತದ್ಗಚ್ಚ ತ್ರಿದಿವಂ ಶಕ್ರ, ಆದ್ದರಿಂದ ನೀನು ಸ್ವರ್ಗಕ್ಕೆ ತೆರಳು, ಏನು ತಲೆಬಿಸಿ ಮಾಡಬೇಡ. ಅರ್ಜುನಾರ್ಥೇ ಚತಾನ್ ಸರ್ವಾನ್ ಪಾಂಡವಾನ್ ನಕ್ಷತ್ರದಾನ್ ಯುಧಿ ಕುಂತ್ಯಾ ನಿರ್ಯಾತಯಿಷ್ಯಾಮಿ ನಿವೃತ್ತೆ ಭಾರತೇ ರಣೇ. ಇನ್ನು ಮಹಾಭಾರತ ಯುದ್ಧ ಮುಗಿದ ಬಳಿಕ ಅರ್ಜುನನ ಮೇಲೆ ಪ್ರೀತಿಯಿಂದ ಎಲ್ಲ ಪಾಂಡವರು ಬಂದಾಗ ನಾನು ಯುದ್ಧದಲ್ಲಿ ಅವರನ್ನು ಬದುಕುವಂತೆ ಮಾಡಿ ನಾನು ಕುಂತಿಗೆ ಒಪ್ಪಿಸ್ತೇನೆ. ಅಂದ್ರೆ ಕುಂತಿಯ ಮಕ್ಕಳ 5 ಜನರನ್ನು ಕೂಡ ನಾನು ರಕ್ಷಣೆ ಮಾಡ್ತೇನೆ ಅಂತ. ಇದು ಯಾವಾಗ ಹೇಳಿದ್ದು ಕೃಷ್ಣ? ಇನ್ನೂ 7 ವರ್ಷ ಇರುವಾಗ ಮುಂದೆ ಏನೆಲ್ಲ ಆಗಬೇಕು ಆಗತ್ತೆ ಎನ್ನುವಂಥದ್ದನ್ನು ಮೊದಲೇ ಬರೆದಿಟ್ಟಿದ್ದಾರೆ ವೇದವ್ಯಾಸರು. ಧೃತರಾಷ್ಟ್ರನಿಗೆ 6 ವರ್ಷ ಇರುವಾಗ ಮಹಾಭಾರತ ರಚನೆ ಆಗಿದೆ ಅಂತ ಇದೆ. ಇಲ್ಲಿ ಅದನ್ನೇ ಕೃಷ್ಣ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾನೆ. ಇನ್ನು ಕೃಷ್ಣ 7 ವರ್ಷ, ಇನ್ನು ಕಂಸವಧೆ ಆಗ್ಲಿಲ್ಲ. ಆಗ್ಲೇ ಇವ ಹೇಳ್ತಾ ಇದ್ದಾನೆ, ನಾನು ಮುಂದೆ ಯುದ್ಧದಲ್ಲಿ 5 ಜನರನ್ನು ನಾನು ಕುಂತಿಗೆ ತಂದು ಒಪ್ಪಿಸ್ತೇನೆ ಮುಗಿದ ಬಳಿಕ. ಯತ್ಯವಕ್ಷತಿ ಮಾಂ ಶಕ್ರ ತನೂಜಸ್ತವಸೋರ್ಜುನಃ ಭೃತ್ಯವತ್ ತತ್ಕರಿಷ್ಯಾಮಿ ತವಸ್ನೇಹೇನ ಯಂತ್ರಿತಃ. ನಿನ್ನ ದೇಹದಿಂದ ಸಮತ್ಪನಾದನಾದಂತಹ ಅರ್ಜುನನ ವಿಷಯದಲ್ಲಿ ನೀನೇನೆಲ್ಲ ಹೇಳಿದ್ಯಲ್ಲ ಅದೆಲ್ಲವನ್ನು ಕೂಡ ನಾನು ಪ್ರೀತಿಯಿಂದ ಮಾಡ್ತೇನೆ. ಅರ್ಜುನನ ಪಾಲಿಗೆ ನನ್ನ ಭೃತ್ಯನಂತೆ ನಾನಿರ್ತೇನೆ ಅಂತ. ಅಂದ್ರೆ ಅಷ್ಟು ಸಖ್ಯವಾಗಿ ಗೆಳೆಯನಾಗಿ ನಾನಿರ್ತೇನೆ. ಹೂವ ತರುವರ ಮನೆಗೆ ಹುಲ್ಲ ತರುವ ಅಂತ ಹೇಳಿದ ಹಾಗೆ ಈ ಯಾವ ಗರ್ವವೇ ಇಲ್ಲ ನಮ್ಮ ಲಕ್ಷ್ಮೀ ರಮಣನಿಗೆ ಅಂತ ಹೇಳಿದ ಹಾಗೆ ಇವನಿಗೆ ಯಾವ ಅಹಂಕಾರವೂ ಇಲ್ಲ. ಕೃಷ್ಣ ಇಲ್ಲದಿದ್ರೆ ಅಂತಹ ಯುದ್ಧರಂಗದಲ್ಲಿ ಕುದುರೆಗಳಿಗೆ
ಹೂ ಹಾಕುವುದೇನು, ನೀರು ಕುಡಿಸೋದೇನು, ನೋಡಿಕೊಳ್ಳೋದೇನು. ಭಕ್ತನಾದ ಕುಚೇಲ ಬಂದಾಗ ಅವನ ಕಾಲನ್ನು ತೊಳಿತಾನೆ ಎಷ್ಟು. ಹಾಗಾಗಿ ಎಲ್ಲವನ್ನೂ ಕೃಷ್ಣ ಆ ತಳಮಟ್ಟದಲ್ಲಿ ನಿಂತು ಕೆಲಸ ಮಾಡ್ತಾನೆ ಅಂತ ತೋರಿಸಿಕೊಡ್ತಾ ಇದ್ದಾನೆ. ಸತ್ಯಸಂಧಸ್ಯ ತಚ್ಛೃತ್ವ ಸ್ವಯಂ ಪ್ರೀತಸ್ಯ ಭಾಷಿತಂ ಪ್ರಣಮ್ಯ ದೇವದೇವಸ್ಯ ಮೂರ್ಧ್ನ ಶಕ್ರಃ ಪದಾಂಬುಜಂ ಕೃಷ್ಣಸ್ಯ ಸಾಕ್ಷಾತ್ ತ್ರಿದಿವಂ ಜಗಾಮ ತ್ರಿದೇಶ್ವರಃ. ಭಗವಂತ ಸಂತುಷ್ಟನಾಗಿ ಹೇಳಿದ ಮಾತನ್ನು ಕೇಳಿದಂತಹ ಈ ದೇವೇಂದ್ರ ಸಾಕ್ಷಾತ್ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾನಂತೆ. ನೋಡಿ, ಕೃಷ್ಣಸ್ಯ ಸಾಕ್ಷಾತ್ ಪ್ರಣಮ್ಯ ದೇವದೇವಸ್ಯ, ತಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಮತ್ತೆ ದೇವತೆಗಳಿಂದೆಲ್ಲ ಕೂಡಿಕೊಂಡು ಸ್ವರ್ಗದ ಕಡೆಗೆ ತಾನು ತೆರಳುತ್ತಾನೆ. ವೈಶಂಪಾಯನರು ಚರಿತ್ರೆಯನ್ನು ಮುಂದುವರಿಸಿ ಹೇಳ್ತಾರೆ. ಗತೇ ಶಕ್ರೆ ತತಃ ಕೃಷ್ಣ ಪೂಜ್ಯಮಾನೋ ವ್ರಜೌಕಸೈಃ ಗೋವರ್ಧನ ಪರಶ್ರೀಮಾನ್ ವಿವೇಶ ವ್ರಜಮೇವ. ದೇವೇಂದ್ರ ಕೃಷ್ಣನನ್ನು ಆರಾಧಿಸಿದ ಬಳಿಕ ನಂದಗೋಕುಲದ ಜನತೆಯಿಂದ ಗೌರವಿಸಲ್ಪಡುವಂತಹ ಯಾವ ಕೃಷ್ಣ ಇದ್ದಾನಲ್ಲ, ಆವ ಗೋವರ್ಧನ ಬೆಟ್ಟವನ್ನು ಎತ್ತಿದವ, ಆತ ನಂದಗೋಕುಲಕ್ಕೆ ಮರಳಿ ತೆರಳಿದ. ಅಂದ್ರೆ ಇದೆಲ್ಲ ಕೆಲಸ ಮಾಡಿದ. ಈಗ ಎಲ್ರಿಗೂ ಬಾರಿ ಹೀರೋ. ಯಾಕೆ? ಗೋವರ್ಧನ ಬೆಟ್ಟವನ್ನು ಎತ್ತಿದ್ದಾನೆ, ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ್ದಾನೆ ಅಂತ. ಹಾಗಾಗಿ ನಂದಗೋಕುಲಕ್ಕೆ ಬಂದ ಇವನನ್ನು ಎಲ್ಲ ಜನತೆ ಇವನಿಗೆ ಗೌರವವನ್ನು ಕೊಟ್ಟು ಸ್ವಾಗತಿಸ್ತಾ ಇದ್ದಾರೆ. ತತಃ ಪ್ರಾಂಜಲಯ ಸರ್ವೇ ಜ್ಞಾತಯಶ್ಚ ಸಹೋಷಿತಾಃ ಧನ್ಯಾಸ್ಮೋ ಅನುಗೃಹೀತಾಸ್ಮಃ ತ್ವದ್ವೃತ್ತೇನ ನಯೇನಃ. ನಂದಗೋಕುಲದಲ್ಲಿ ವೃತ್ತದಂದಾದಿಗಳು ಕೂಡ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಈಗ ಇಲ್ಲದಿದ್ರೆ ನಾವೇ ಹಿರಿಯರು ಅಂತಿತ್ತು. ಈಗ ಕೃಷ್ಣನನ್ನು ಬಂಧು ಬಾಂಧವರ ಜೊತೆಗೆ ಸ್ವಾಗತಿಸ್ತಾ ಇದ್ದಾರೆ ಕೈ ಮುಗಿದು. ಕೃಷ್ಣ, ನೀನು ಅತ್ಯಂತ ವಿನಯದಿಂದ ಸರ್ವೋತ್ತಮ ಶಕ್ತಿಯಿಂದ ನಾವೆಲ್ಲ ನಿನ್ನಿಂದ ಅನುಗೃಹೀತರಾಗಿದ್ದೇವೆ, ನಿನ್ನಿಂದ ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ. ಆದ್ದರಿಂದ ಜಗತ್ಸ್ವಾಮಿಯಾಗಿ ನಿನ್ನನ್ನು ಪಡೆದ ನಾವೇ ಧನ್ಯರು ಅಂತ ಹೇಳ್ತಾರೆ. ನೋಡಿ, ಕೃಷ್ಣ ಭಕ್ತರಾಗಿ ನಾವು ಬಂದು ನಂದಗೋಕುಲದಲ್ಲಿ ನಮ್ಮ ಮನೆಯಲ್ಲಿ ನೀನು ಹುಟ್ಟಿಕೊಂಡಿದ್ಯಲ್ಲ, ಆದ್ರಿಂದ ನಮ್ಮಷ್ಟು ಪುಣ್ಯಶಾಲಿಗಳು ಯಾರು ಇದ್ದಾರೆ. ಹಾಗಾಗಿ ಧನ್ಯಾಸ್ಮಃ, ನಾವು ಧನ್ಯರು ಅಂತ ಭಾವಿಸ್ಬೇಕು. ಈಗ ಹಾಗಲ್ಲ, ನಮ್ಮಲ್ಲಿದ್ದಾನಲ್ಲ ಅವನು ದೊಡ್ಡ ಜನ ಆದಲ್ಲ, ಅವನು ಯಾಕೆ ಕೆಳಗೆ ಹೋಗ್ತಾನೆ ಅಂತ ನೋಡ್ತೇವೆ. ಅದಲ್ಲ, ನಮ್ಮ ಜನಾಂಗದಲ್ಲಿ ಬಂದು ಈತ ದೊಡ್ಡ ಜನ ಆಗಿದ್ದಾನೆ ಅಂತ ಹೇಳಿ ತಾವು ಧನ್ಯರು ಎನ್ನುವ ಭಾವ ಇವರಿಗೆ ಬಂದಿದೆ. ನೋಡಿ, ಗಾವೋ ವರ್ಷ ಭಯಾತ್ತೀರ್ಣ ಭಯಂ ತೀರ್ಣ ಮಹಾಭಯ ತವ ಪ್ರಸಾದ ಗೋವಿಂದ ದೇವತುಲ್ಯ ಪರಾಕ್ರಮ. ಅವರು ಹೇಳ್ತಾ ಇದ್ದಾರೆ, ಭಯಂಕರವಾದ ಮಳೆಯಿಂದ ನಮ್ಮನ್ನು ದಾಟಿಸಿದಿ, ನಮ್ಮನ್ನು ಮಾತ್ರ ಅಲ್ಲ ನಮ್ಮ ಗೋವುಗಳನ್ನು ರಕ್ಷಣೆ ಮಾಡಿದ್ಯಪ್ಪ. ನಮ್ಮ ಮನೆಯ ಹಸುಗಳನ್ನು ನೀನು ರಕ್ಷಣೆ ಮಾಡಿದಿ, ಇಲ್ಲದ್ರೆ ಎಲ್ಲ ಸತ್ತೇ ಹೋಗ್ತಾ ಇತ್ತು. ಆದ್ದರಿಂದ ನಾವು ಪಾರಾದೆವು, ನಮ್ಮ ಗೋವುಗಳು ಪಾರಾಯಿತು. ಪರಾಕ್ರಮವಾದ ನಿನ್ನ ಕೆಲಸ ಉಂಟಲ್ಲ, ದೇವತೆಗಳಿಂದ ಮಾಡ್ಲಿಕ್ಕಾಗದ ಕೆಲಸ, ದೇವತುಲ್ಯ ಪರಾಕ್ರಮ. ಆದ್ದರಿಂದ ಯೋಗ್ಯವಾದ ಪರಾಕ್ರಮವುಳ್ಳಂತಹ ಕೃಷ್ಣ, ನಿನ್ನ ಅನುಗ್ರಹದಿಂದ ನಾವು ಬದುಕಿದ್ದೇವೆ ಇವತ್ತು. ನೋಡಿ ಎಂತ ಚಿಂತನೆಯನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ಇಲ್ಲದಿದ್ರೆ ನಾವು ಇವತ್ತು ಉಳಿತಾ ಇರಲಿಲ್ಲ. ಆದ್ದರಿಂದ ನಿನ್ನ ಅನುಗ್ರಹದಿಂದ ನಾವಿದ್ದೇವೆ. ಅಮಾನುಷಾಣಿ ಕಾರ್ಯಾಣಿ ತವ ಪಶ್ಯಾಮ ಗೋಪತೆ ಧಾರಣೆ ನಾಸ್ಯ ಶೈಲಸ್ಯ ವಿದ್ಮಸ್ತ್ವಾಂ ಕೃಷ್ಣ ದೈವತಂ. ಗೋವುಗಳ ವಲ್ಲಭ ಅಂತ ಗೋವಿಂದನನ್ನು ಕರೆದು ಹೇಳ್ತಾರೆ. ನಿನ್ನ ಪ್ರತಿ ಒಂದು ಚೇಷ್ಟೆ ಉಂಟಲ್ಲ, ಕೆಲಸಗಳು ಉಂಟಲ್ಲ, ಅದು ಅಮಾನುಷವಾಗಿ ಕಂಡಿದೆ. ಮನುಷ್ಯನಾದವ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯರಲ್ಲದಂತಹ ದೇವತೆಗಳಿಂದಲೂ ಸಾಧ್ಯ ಇಲ್ಲ. ಅಂತಹ ಕೆಲಸವನ್ನು ಮಾಡಿ ತೋರಿಸಿದ್ಯಪ್ಪ. ಆ ಬೆಟ್ಟವನ್ನು ಎತ್ತಿದ ನಿನ್ನನ್ನೇ ನಾವು ಪರದೈವತ ಅಂತ ತಿಳ್ಕೊಂಡಿದ್ದೇವೆ. ಧಾರಣೆ ನಾಸ್ಯ ಶೈಲಸ್ಯ, ಇಲ್ಲದಿದ್ರೆ ಬೆಟ್ಟವನ್ನು ಎತ್ತೋದಂದ್ರೇನು, ಒಂದು ವಾರ ಹಿಡ್ಕೊಳ್ಳೋದಂದ್ರೇನು, ಮತ್ತೆ ಅಲ್ಲಿ ವಾಪಸ್ ಇಡೋದಂದ್ರೇನು. ಆದ್ದರಿಂದ ನೀನು ಪರಮದೈವತ ಅಂತ ತಿಳ್ಕೊಳ್ತೇವೆ. ಕಸ್ತ್ವಂ ಭವಸಿ ರುದ್ರಾಣ ಮರುತಾಂಬ ಮಹಾಬಲಾಹ ವಸೂನಾಂಚ ಕಿಮರ್ಥಂಚ ನಂದಗೋಪಪಿತಾ ತವ. ಮತ್ತೆ ಹೇಳ್ತಾರೆ, ಕೃಷ್ಣ ನೀನು ಯಾರು? ಅಥವಾ ರುದ್ರನ ಗುಂಪಿನಲ್ಲಿ ಸೇರಿದವನು, ಮನುಷ್ಯನ ಗುಂಪಿನಲ್ಲಿ ಸೇರಿದವನು, ಅಲ್ಲ ವಸುಗಳ ಗುಂಪಿನಲ್ಲಿ ಸೇರಿದವನು, ಅಥವಾ ನೀನು ನಂದಗೋಪನ ತಂದೆಯಾಗಿಯ? ಏನು ಅಂತ ಗೊತ್ತಾಗಿಲ್ಲ. ಯಾಕಿರಬೇಕು ನೀನು ಅಂದ್ರೆ ಇವನಿಗೆ ಏನು ಬೇಕಾಗಿಲ್ಲ ಎನ್ನುವ ಅರ್ಥ. ಅಂದ್ರೆ ನೀನು ಅಂತವನಿಗೆ ಮಗನಾಗಿದ್ದಿ, ಇಂಥವನಿಗೆ ಗೆಳೆಯನಾಗಿದ್ದಿ, ಯಾಕೆ ಬೇಕಿತ್ತು? ಬೇಕಾಗಿಯೇ ಇಲ್ಲ. ಆದ್ರೂ ಕೂಡ ಅವರಿಗೆ ಆ ಅನುಗ್ರಹ ಕೊಡುವುದಕ್ಕೋಸ್ಕರ ನೀನು ಮಾಡಿದ್ಯಪ್ಪ. ಆದ್ದರಿಂದ ಇಲ್ಲಂದ್ರೆ ವಸುದೇವನಿಗೆ ಮಗನಾಗಿ ಬಂದದ್ದು ನಿನಿಗೋಸ್ಕರ ಅಲ್ಲ, ವಸುದೇವನಿಗೆ ಆ ಕ್ರೆಡಿಟ್ ಸಿಕ್ಕಲಿ ಅಂತ ಹೇಳಿಕೊಂಡು. ಹಾಗಾಗಿ ನೀನು ಯಾವ ಗುಂಪಿನಲ್ಲಿ ಇದ್ದವ ಅಂತ. ವನೇಚ ಬಾಲ ಕ್ರೀಡಾಚ ಜನ್ಮ ಜಾಸು ಜಾಸ್ಮಾಸು ಗರಹಿತಂ ಕೃಷ್ಣ ದಿವ್ಯಾಚತೆ ತೇಷ್ಟ ಅಂಕಿತಾನಿ ಮನಾಂಸಿನಃ.
ಅಲ್ಪ ಕುಲದಲ್ಲಿ ಜನಿಸಿದ ನಾವೆಲ್ಲ ಏನು ಗೋಪಾಲಕರು, ನಾವೆಲ್ಲ ಈ ಗೋವಳರು. ನಮ್ಮ ಕುಲದಲ್ಲಿ ಹುಟ್ಟಿ ನಮ್ಮ ಬಂಧುವಾಗಿ ನೀನು ಅವತಾರ ಮಾಡಿದ್ಯಪ್ಪ. ಆದ್ದರಿಂದ ಕಾಡಿನಲ್ಲಿ ನೀನು ನಮ್ಮಲ್ಲಿ ಹುಟ್ಟಿದ್ದು ಮಾತ್ರ ಅಲ್ಲ, ಬಾಲಕ್ರೀಡೆಯನ್ನೆಲ್ಲ ಆಡಿದ್ದಿ, ನಮ್ಮೆದುರುಗಡೆ ಆಡಿ ನಮಗೆ ಆ ಚಿಂತನೆಯನ್ನು ಕೊಟ್ಟಿದ್ದಿ, ನಮ್ಮ ಕುಲಕ್ಕೆ ಸಂಬಂಧಿಸಿದಂತಹ ಕ್ರೀಡೆಗಳನ್ನು ಆಡಿದ್ದಿ. ಯಾವುದೋ ಪೇಟೆಯ ಕ್ರೀಡೆಗಳನ್ನು ಆಡ್ಲಿಲ್ಲ, ಕಾಡಿನಲ್ಲಿ ಗೋಪಾಲಕರು ಹೇಗೆಲ್ಲ ಆಡಬಹುದು ಅದೇ ರೀತಿಯಾಗಿ ಆಟ ಆಡ್ತಾ ಇದ್ಯಪ್ಪ. ಅದರಿಂದ ಪರಮಪುರುಷನಾದ ನಿನ್ನ ಚೇಷ್ಟೆ ನಮ್ಮ ಮನಸ್ಸಿನಲ್ಲಿ ಎಂದೂ ಕೂಡ ಅದು ಅಳಸಿ ಹೋಗೋದಿಲ್ಲ. ಕಿಮರ್ಥಂ ಗೋಪವೇಷೇಣ ರಮಸೇ ಸ್ಮಾಸು ಗರ್ಹಿತಂ ಉಪಮಶ್ಚೈವ ಗಾಸ್ತ್ವಂ ಕಿಂ ಪರಿರಕ್ಷಸೆ. ಅವನನ್ನು ಕೃಷ್ಣನು ಸರ್ವೋತ್ತಮನೆ ಅಂತ ಕರೆದು ಹೇಳ್ತಾ ಇದ್ದಾರೆ. ಅಲ್ಲ, ಈ ಗೋಪವೇಷದಲ್ಲಿ ಯಾಕಪ್ಪ ನೀನಿದ್ದಿ? ಏನು ಬಾರಿ ಚಂದದ ಡ್ರೆಸ್ಸ ಇದು, ಒಳ್ಳೆ ಮುತ್ತು ರತ್ನಗಳ ಹಾರವನ್ನು ಹಾಕಿಕೊಂಡು ನೀನು ಮೆರೆಬೇಕಾದವ ಕೃಷ್ಣ. ನಮ್ಮ ಗೋಪಾಲಕರ ಮಧ್ಯದಲ್ಲಿದ್ದುಕೊಂಡು ನಾವು ಹಾಕುವಂತಹ ಆ ವೇಷಗಳನ್ನು ಹಾಕಿಕೊಂಡಿದ್ಯಪ್ಪ. ಲೋಕಪಾಲಕನಾದ ನೀನು ದನಗಳನ್ನು ಕಾಯೋದೆ, ಈ ದನಗಳನ್ನು ಕಾಯೋದೆ, ಇಡೀ ಲೋಕವನ್ನೇ ಕಾಯುವವ ನೀನು. ಆದ್ದರಿಂದ ಕೂಡ ನಮ್ಮ ನಿಗುರಕ್ಕೋಸ್ಕರ ಮಾಡಿದ್ದೆಲ್ಲ ಹೊಣಗಾರಿ ಯಾಕೆ ನೀನು ಹೊತ್ತಿದ್ಯಪ್ಪ ಕೃಷ್ಣ? ದೇವೋ ಬಾ ದಾನವೋ ಬಾ ತ್ವಂ ಯಕ್ಷೋ ಗಂಧರ್ವ ಏವ ವಾ ಅಸ್ಮಾಕಂ ಬಾಂಧವೋ ಜಾತೋ ಯೋಸಿ ನಮೋಸ್ತುತೆ. ಆಮೇಲೆ ಹೇಳ್ತಾರೆ, ನಿನಗೆ ಪುನಃ ಪುನಃ ನಮಸ್ಕಾರ. ಯಾಕೆ ಗೊತ್ತಾ? ನೀನು ದೇವನು, ದಾನವನು, ಯಕ್ಷನು, ಗಂಧರ್ವನು, ಎಲ್ಲವನ್ನೂ ಬದಿಗಿಟ್ಟವ ನೀನು. ಅದೆಲ್ಲವನ್ನು ಮೀರಿ ನಿಂತವ. ನಮಗೆ ಬಂಧುವಾಗಿ ಅವತರಿಸಿದ್ದಿ, ನಮಗೆ ನಿನ್ನ ಪ್ರೀತಿಯನ್ನು ತಂದು ಕೊಟ್ಟಿದ್ದಿ, ಆದ್ದರಿಂದ ನಮಸ್ಕಾರ. ಅಂದ್ರೆ ನೀನು ಯಾವುದೋ ಒಂದು ಗಂಧರ್ವರೋ ಅಪ್ಸರೆಯರೋ ಇವರೇ ಬಂದ್ರೇನೆ ನಮ್ದು ದೊಡ್ಡ ಭಾಗ್ಯ ಅಂತ ಹೇಳುವವರು. ಅಂಥದ್ರಲ್ಲಿ ನಾವೇನೂ ಅಲ್ಲದ ಒಂದು ಗೋಪಾಲಕರು ನಮ್ಮತ್ರ ಬಂದಿದ್ದೀಯಪ್ಪ ನೀನು. ಆದ್ದರಿಂದ ನಿನ್ನ ಅನುಗ್ರಹಕ್ಕೋಸ್ಕರ ನಾವು ಮತ್ತೆ ಮತ್ತೆ ನಮಸ್ಕರಿಸ್ತಾ ಇದ್ದೇವಪ್ಪ. ನಮೋಸ್ತು ಕೃಷ್ಣ ಕೃಷ್ಣೇತಿ ನಮೋ ಗೋಪಾಲ ಬಂಧವೇ ನಮೋ ಬಾಲಾಯ ಗೋಪ್ತ್ರೇಜ ಗೋಪವೇಶಾಯ ಬಾಂಧವ. ಕೃಷ್ಣ ಕೃಷ್ಣ ಗೋಪಾಲ ಬಂಧು ಅಂತ ಕರೆದು ನಿನಗೆ ನಮಸ್ಕಾರ ಅಂತಲೇ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಬಾಲರೂಪದಲ್ಲಿ ಇರುವ ನೀನು ಗೋಪವೇಷ ಮಾತ್ರ ಧರಿಸಿದ್ದೀಯಪ್ಪ, ಆದರೆ ನಮ್ಮೆಲ್ಲರನ್ನು ಕೂಡ ರಕ್ಷಿಸುವವ ನೀನು. ಆದ್ದರಿಂದ ನಿನಗೆ ನಮಸ್ಕಾರ ಅಂತ ಮಾತ್ರ ಹೇಳ್ತವೆ, ವೇದ ಮಂತ್ರ ಹೇಳ್ತಲ್ಲ. ಭೂಯಿಷ್ಠಾಂತೆ ನಮ ಭುಕ್ತಿಂಗಿದೆ. ಏನು ಕೊಡ್ಲಿಕ್ಕೆ ಸಾಧ್ಯ ಭಗವಂತ? ನಿನಗೆ ಏನು ಕೊಟ್ರು ನೀನು ಕೊಟ್ಟದ್ದೇ. ಹಾಗಾದ್ರೆ ನಮಿಗೋಸ್ಕರ ನೀನು ಇಷ್ಟೆಲ್ಲ ಮಾಡಿದ್ದಿ ಅಂದ ಮೇಲೆ ನಾವು ನಿಮಗೆ ನಮಸ್ಕಾರ ಮಾತ್ರ ಕೊಡಬಲ್ಲೆವು ಎನ್ನುವ ಅರ್ಥದಲ್ಲಿ ಹೇಳ್ತಾರೆ. ನಮೋ ಬಾಲಾಯ ಗೋಪ್ತ್ರೇ, ನಮ್ಮನ್ನು ರಕ್ಷಣೆ ಮಾಡಿದವ ನೀನು. ನಮಸ್ತೆ ಶಿಶು ಸಿಂಹಾಯ ನಮೋ ಬೂಧರ ರೂಪಿಣೆ ದೇವಾಯ ಚ ವರಿಷ್ಠಾಯ ಯಕ್ಷಾಯ ಚ ನಮೋ ನಮಃ. ಶಿಶು ಸಿಂಹ ಅಂತ ಕರಿತಾ ಇದ್ದಾರೆ. ಮಗು ಹೌದು, ಆದರೆ ನಿಜವಾಗಿ ಮಗು ಅಲ್ಲ, ಸಿಂಹದ ಮರಿಯ ಹಾಗೆ ಇರುವವ ನೀನು. ಹಾಗಾಗಿ ಗೋವರ್ಧನೋದ್ಧಾರನಾದಂತಹ ನಿನಗೆ ಶ್ರೇಷ್ಠವರಾದವರು ಯಾರೂ ಇಲ್ಲ. ಆದ್ದರಿಂದ ಇಂತಹ ಕೆಲಸ ಮಾಡಿದ ನಿನಗೆ ಮತ್ತೆ ಮತ್ತೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ನಂದಪುತ್ರಾಯ ಯಶೋದಾಯ ಸುತಾಯ ಚ ಓ ಭವಾನ್ ಕಶ್ಚ ವಾ ದೇವಃ ಕಿಮರ್ಥಂ ನೋಭಿರಕ್ಷಸಿ. ನಂದನ ಕುಮಾರ ಅಂತ ಕರೆದು ಹೇಳ್ತಾರೆ. ಯಶೋಧ ಸುತ, ನೀನು ಯಾರು? ದೇವೋತ್ತಮ, ಸರ್ವೋತ್ತಮ. ಆದ್ದರಿಂದ ಇಷ್ಟೆಲ್ಲ ಇದ್ದು ಕೂಡ ನಮ್ಮನ್ನು ನಲ್ಮೆಯಿಂದ ಪ್ರೀತಿಯಿಂದ ನೀನು ರಕ್ಷಿಸ್ತಾ ಇದ್ದೀಯಪ್ಪ. ಕೇನಚಿದ್ ಯದಿಕಾರ್ಯೇಣ ವಸತಿ ಯಜಚ್ಛಯ ವಯಂ ತವಾನುಗಾ ಸರ್ವೇ ಭವಂತ ಶರಣಂಗತಾಃ. ನಿನ್ನ ಸಂಕಲ್ಪದಿಂದ ಯಾವ ಕಾರ್ಯಕ್ಕೋಸ್ಕರ ನಮ್ಮೊಟ್ಟಿಗೆ ಬಂದಿದ್ಯಪ್ಪ, ನಮ್ಮನ್ನೆಲ್ಲಿ ಕರ್ಕೊಂಡು ಬಂದಿದ್ಯಪ್ಪ, ನಾವೆಲ್ಲರೂ ಕೂಡ ನಿನ್ನ ಕಿಂಕರರಂತೆ, ಕೆಲಸದವರಂತೆ ಕೆಲಸವನ್ನು ಮಾಡ್ತೇವೆ, ನಿನಗೆ ಶರಣಾಗಿದ್ದೇವೆ. ಅಂದ್ರೆ ವೃದ್ಧ ನಂದಾದಿಗಳು ಗೋವರ್ಧನ ಪೂಜೆಯನ್ನೆಲ್ಲ ಹಿಂದೆ ತಡೆದವರು, ಬೇಡಪ್ಪ ಅಂತ. ಈಗ ಅವರೇ ಹೇಳ್ತಾ ಇದ್ದಾರೆ, ಕೃಷ್ಣ ನಿನ್ನಿಂದ ಹಿಂದೆ ಇಂದ್ರನಿಗೆ ಪೂಜೆ ಮಾಡಬೇಕು ಅಂತ ಹೇಳಿದವರಲ್ಲ ಮೊದಲು. ಕೃಷ್ಣ ಹೇಳಿದ್ದಕ್ಕೆ ಮತ್ತೆ ಸುಮ್ಮನೆ ಆದವರು ಈಗ ಕೃಷ್ಣನ ಹತ್ರ ಹೇಳ್ತಾ ಇದ್ದಾರೆ, ನಿಜವಾಗಿ ನಿನ್ನಷ್ಟು ದೊಡ್ಡ ಜನ ಯಾರೂ ಇಲ್ಲ. ಅಂದ್ರೆ ಅವರಿಗೆ ಪ್ರಾಯಶ್ಚಿತ್ತ ಆಗಿದೆ, ನಾವು ಮಾಡಿದ್ದು ತಪ್ಪು, ಕೃಷ್ಣ ಹೇಳಿದ್ದೆ ಸರಿ ಅಂತ ಗೊತ್ತಾಗಿದೆ. ಶ್ರೀ ವೈಶಂಪಾಯನುವಾಚ ಗೋಪಾನಾಂ ವಚನಂ ಕೃತ್ವಾ ಕೃಷ್ಣಃ ಪದ್ಮವಲೇಕ್ಷಣಃ ಪ್ರತ್ಯುವಾಚ ಸ್ಮಿತಂ ಜ್ಞಾತ್ ಕೃತ್ವಾ ಜಾತೀನ್ ಸರ್ವಾನ್ ಸಮಾಗತಾನ್. ಗೋಪರ ಮಾತನ್ನು ಕೇಳಿದಂತಹ ಕೃಷ್ಣ ಮಂದಹಾಸವನ್ನು ಬೀರ್ತಾ ಇದ್ದಾನೆ. ಹೇಗಿದ್ದಾನೆ ಕೃಷ್ಣ? ಅವನು ಪದ್ಮದಲೇಕ್ಷಣ ಅಂತ ಹೇಳಿದರೆ ಕಮಲದಂತೆ ದಳದಂತೆ ಅವನ ಕಣ್ಣು, ವಿಸ್ತೃತವಾದ ಕಣ್ಣು, ಪರಿಶುದ್ಧವಾದ ಕಣ್ಣು. ಅದನ್ನು ನೋಡ್ತಾ ಮಂದಹಾಸವನ್ನು ಬೀರ್ತಾ ಸಮಸ್ತ ಬಂಧುಗಳ ನಡುವೆ ಆತ ಹೀಗೆ ಹೇಳ್ತಾ ಇದ್ದಾನೆ, ಎಲ್ರಿಗೂ ಕೇಳುವ ಹಾಗೆ.
ಮನ್ಯಂತೆ ಮಾಂ ಯಥಾ ಸರ್ವೇ ಭವಂತೋ ಭೀಮ ವಿಕ್ರಮಂ ತಥಾಹಂ ನಾವಗಂತವ್ಯಃ ಸುಜಾತೀಯೋಸ್ಮಿ ಬಾಂಧವಃ. ನೀವೆಲ್ಲರೂ ಕೂಡ ನನ್ನನ್ನು ಭೀಮ ಪರಾಕ್ರಮ ಸರ್ವೋತ್ತಮ ಅಂತ ಕರಿತಾ ಇದ್ದೀರಪ್ಪ. ಹಾಗಾಗಿ ನೀವು ಅಂಥದ್ದೇನೆಲ್ಲ ಆಲೋಚನೆ ಮಾಡ್ತಾ ಇದ್ದೀರಲ್ಲ, ಹಾಗೇನು ಆಲೋಚನೆ ಮಾಡಬೇಡಿ. ಮತ್ತೆ ನಾನು ನಿಮ್ಮ ಬಂಧುವೆ, ನಾನು ನಿಮ್ಮ ಹಾಗೆ ಜಾತಿಯವನೇ, ಸಾಮಾನ್ಯ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಕೃಷ್ಣ. ಇಷ್ಟೆಲ್ಲಾಗಿ ನಾನು ಹಾಗೇನಿಲ್ಲಪ್ಪ, ನಾನು ನಿಮ್ಮ ಹಾಗೆ ಮತ್ತೆಂಥದ್ದು ಅಂತ ಕೇಳ್ತಾ ಇದ್ದಾನೆ. ಯದಿ ತ್ವವಶ್ಯಂ ಶ್ರೋತವ್ಯ ಕಾಲ ಸಂಪರಿಪಾಲ್ಯತಾಂ ತಥೋ ಭವಂತ ಶ್ರೋಷಂತಿ ಮಾಂಚ ದ್ರಕ್ಷಂತಿ ತತ್ವತಃ. ಒಂದು ವೇಳೆ ನಿಮಗೆ ನಾನು ಯಾರು ಅಂತ ತಿಳ್ಕೊಳ್ಬೇಕು ಅಂತ ತವಕ ಇತ್ತು ಅಂತ ಆದ್ರೆ ಸ್ವಲ್ಪ ಕಾಲ ನೀವು ನಿರೀಕ್ಷೆ ಮಾಡಿ. ಯಥಾರ್ಥವಾಗಿ ನಾನು ಯಾರು ಅಂತ ನಿಮಗೆ ಗೊತ್ತಾಗತ್ತೆ. ಪ್ರತ್ಯಕ್ಷವಾಗಿ ನೀವು ಕೂಡ ಅದನ್ನು ಕಾಣ್ತೀರಪ್ಪ. ಸುಮ್ಮನೆ ನನ್ನನ್ನು ಹೊಗಳಬೇಡಿ. ಯದ್ಯಹಂ ಭವತಾಂ ಶ್ಲಾಘ್ಯ ಬಾಂಧವೋ ದೇವತ ಪ್ರಭಃ ಪರಿಜ್ಞಾತೇನ ಕಿಂಕಾರ್ಯಂ ಯದ್ಯೇಷೋ ಅನುಗ್ರಹೋ ಮಮ. ನಿಮ್ಮ ಬಂಧುವಾದ ನಾನು ಯಾರು ಅಂತ ನಿಮಗೆ ಗೊತ್ತಾಗದಿದ್ರೆ ನಾನು ನಿಮ್ಮ ಬಂಧುವಾಗಿದ್ದುಕೊಂಡು ಏನು ಪ್ರಯೋಜನ? ಹಾಗಾಗಿ ನನ್ನನ್ನು ತುಂಬಾ ದೊಡ್ಡ ಜನ ಅಂತ ಮಾಡಬೇಡಿ. ಮತ್ತೆ ನಿಮಗೆ ಒಳಿತನ್ನು ಮಾಡುವುದಷ್ಟೇ ನನ್ನ ಧ್ಯೇಯ. ಹಾಗಾಗಿ ನನ್ನನ್ನು ನೀವೇನು ಬೇರೆ ಆಗಿ ಹೊಗಳಬೇಕಾಗಿಲ್ಲ, ಕಾಣಬೇಕಾಗಿಲ್ಲ. ಏವ ಮುಕ್ತಾಸ್ತು ತೇ ಗೋಪಾ ನಂದಗೋಪಸುತೇನ ವೈ ಬುದ್ಧ್ಯಮಾನವು ಬದ್ಧಮಾನವು ದಿಶಃ ಸರ್ವ ಭೇಜರೇ ವಿಹಿತಾನನಾಹ. ಹೀಗೆ ನಂದಗೋಪನ ಮಗನಾದ ಕೃಷ್ಣನ ಉತ್ತರವನ್ನು ಕೇಳಿದ ಮೇಲೆ ಗೋಪಾಲಕರೆಲ್ಲ ಮೌನವಾಗಿ ಕೂತ್ರಂತೆ. ಅಲ್ಲ, ಕೃಷ್ಣನೇ ಹೀಗೆ ಹೇಳ್ತಾನೆ, ಏನು ಅಲ್ಲ, ಏನು ನಾವೇನು ಮಾಡೋದು ಅಂತ ಹೇಳಿ ಸುಮ್ಮನೆ ಅದರಂತೆ. ಆಮೇಲೆ ಏನು ಹೇಳದೆ ತಮ್ಮ ತಮ್ಮ ಜಾಗಕ್ಕೆ ಮರಳಿ ಹೋದ್ರು. ಕೃಷ್ಣಸ್ತು ಯೌವನಂ ದೃಷ್ಟ ನಿಶಿಚಂದ್ರಮಸಂ ನವಂ ಶಾರದೀನಾಂ ನಿಶಾನಂಜ ಮನಶ್ಚಕ್ರೇ ರತಿಂ ಪ್ರತಿ. ಕೃಷ್ಣ ಒಂದು ದಿನ ಶರದೃತು ಆಗಿದೆ, ಹುಣ್ಣಿಮೆಯ ಚಂದ್ರ, ಶರತ್ ಪೂರ್ಣಿಮಾ ಅಂತಹ ದಿನ ಶರತ್ಕಾಲದಲ್ಲಿ ಗೋಪಿಕೆಯರ ಜೊತೆಗೆ ತಾನು ವಿಲಾಸವನ್ನು ಮಾಡುವುದಕ್ಕೋಸ್ಕರ ಮನಸ್ಸು ಮಾಡಿದ. ನೋಡಿ, ಕೃಷ್ಣನೇ ಮನಸ್ಸು ಮಾಡಿದ್ದ ಹೊರತು ಗೋಪಿಕೆಯರಲ್ಲ. ಅಂದ್ರೆ ಏನು, ಕೃಷ್ಣನಿಗೆ ಏನು ಬೇಡ, ಆದ್ರೆ ಅವರಿಗೆ ಅನುಗ್ರಹ ಮಾಡಬೇಕು ಅಂತ ತಾನು ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದಾನೆ. ಸಕರೀಶಾಂಗಾರಾಗಸ್ತೋ ವ್ರಜರಥಸ್ಯ ವೀರ್ಯವಾನ್ ವೃಷಾಣಂ ಜಾತದರ್ಪಾಣಂ ಯುದ್ಧಾನಿ ಸಮಯೋಜಯತ್. ಕೃಷ್ಣ ಏನು ಮಾಡ್ತಾನೆ, ನಂದಗೋಕುಲದ ಬೀದಿ ಬೀದಿಯಲ್ಲಿ ಒಣಗಿದ ಸೆಗಣಿ ಉಂಟಲ್ಲ, ಅವುಗಳಿಂದೆಲ್ಲ ಅಲಂಕೃತನಾಗಿದ್ದ ಅಂತ ಹೇಳ್ತಾನೆ. ಅಂದ್ರೆ ಏನು, ಕೃಷ್ಣ ಬೀದಿ ಬೀದಿಯಲ್ಲಿ ಅಲಂಗಿದ ಸೆಗಣಿಯಲ್ಲಿ ಅಲಂಕೃತನಾಗಿದ್ದಾನೆ ಅಂದ್ರೆ ಮೆತ್ತಿಕೊಂಡಿದ್ದಾನೆ ಅಂತ ಅರ್ಥ. ಅಲ್ಲಲ್ಲಿ ಬೆರಣಿ ಹಾಕಿದ್ದಾರೆ, ಅದರಲ್ಲಿ ಇವನಿಗೆ ಅಂಟಿಕೊಂಡಿದೆ. ಇಂತಹ ಪ್ರಶಸ್ತವಾದ ಕಾಲದಲ್ಲಿ ಮದಭರಿತವಾದಂಥ ಗೂಳಿಗಳ ಕಾಲವನ್ನು ಸಂಯೋಜನೆ ಮಾಡಿದಂತೆ ಎತ್ತುಗಳದ್ದು ಜಗಳವನ್ನು ಯುದ್ಧಾನಿ ಸಮಯೋಜಯತ್ ಅಂತ ಅವುಗಳದ್ದು ಕಾಂಪಿಟೇಷನ್ ಎತ್ತುಗಳದ್ದು ಇಟ್ಟಂತೆ. ಗೋಪಾಲಾಂಚ ಬಲೋದಗ್ರಾನ್ಯೋಧಯಾಮಾಸ ವೀರ್ಯವಾನ್ ವನೇ ಸವೀರೋ ಗಾಶ್ಚೈವ ವ್ಯಗ್ರಾಹ ಗ್ರಾಹವದ್ವಿಭು. ಬಲಿಷ್ಠರಾದ ಗೋಪಾಲಕರ ಮಧ್ಯದಲ್ಲಿ ಜಟ್ಟಿ ಕಾಳಗಗಳನ್ನು ಏರ್ಪಡಿಸಿದ ಕಾಂಪಿಟೇಷನ್ ಎಲ್ಲ ಇತ್ತಂತೆ. ವನದಲ್ಲಿ ಬಲಿಷ್ಠವಾದಂಥ ವೇಗಗಳನ್ನು, ಹಸುಗಳನ್ನು ಓಡುವುದು, ಅವುಗಳ ಮೊಸಳೆಯಿಂದ ಅವುಗಳನ್ನು ಹಿಡಿಯುವುದು, ಇದೆಲ್ಲವನ್ನು ಕೂಡ ತಾನು ನಿಲ್ಲಿಸ್ತಾ ಇದ್ದ. ಯುಧತ್ಯೋ ಗೋಪಕನ್ಯಾಶ್ಚ ಯುವತ್ಯೋ ಗೋಪಕನ್ಯಾಶ್ಚ ರಾತ್ರೌ ಸಂಕಲ್ಯ ಕಾಲವಿದ ಕೈಶೋರಕಂ ಮಾನಯಾನಃ ಸಹದಾವಿರ್ಮಮೋದಃ. ಕೃಷ್ಣ ತನ್ನ ಬಾಲ್ಯದ ಭಾವನೆಗಳನ್ನು ಅರಿತಿದ್ದ. ಚಿಕ್ಕ ಮಕ್ಕಳು ಹೇಗೆ ಏನು ಅಂತೆಲ್ಲ ತಿಳ್ಕೊಂಡಿದ್ದ. ಹಾಗಾಗಿ ಉಪನಯನಕ್ಕಿಂತ ಪೂರ್ವಕಾಲದಲ್ಲಿ ತಾನು ಮಗನಾಗಿ ಹುಟ್ಟಿಕೊಂಡ ಈತ ಗೋಪ ಕನ್ಯೆಯರ ಜೊತೆಗೆ ವಿಹರಿಸುವುದು ತಾನು ತೊಡಗಿದ. ಅವನ ಜೊತೆಗೆ ಸಂತೋಷದಿಂದ ಕಾಲ ಕಳೆದ. ಇವತ್ಯೋ ಗೋಪಕನ್ಯಾಚ ರಾತ್ರೋ ಸಂಕಲ್ಯ ಕಾಲವಿದ ಕೈಶೋರಕಂ ಮಾನಯಾನಃ ಸಹದಾವಿರ್ಮಮೋದಃ ಅಂತ. ಅಂದ್ರೆ ಯುವಕನಾಗಿದ್ದುಕೊಂಡು ಸ್ತ್ರೀಯರ ಜೊತೆಗೆ ಕ್ರೀಡೆ ಮಾಡುವುದು ಅದು ಅಪರಾಧ. ಆದ್ರೆ ತಾನು ಇನ್ನೂ ಕೂಡ ಕಿಶೋರಾವಸ್ಥೆಯಲ್ಲೇ ಇದ್ದೇನೆ, ಹಾಗಾಗಿ ನಾನು ಈ ಅವಸ್ಥೆಯಲ್ಲೇ ಆ ಗೋಪಿಕಾ ಸ್ತ್ರೀಯರೊಟ್ಟಿಗೆ ನಾನು ಕ್ರೀಡೆ ಮಾಡ್ತೇನೆ ಕೇಳಿದ್ರೆ ಇದು ತಪ್ಪಲ್ಲ. ಉಪನಯನದ ಬಳಿಕ ಹಾಗೆ ಹೋಗಬಾರದು ಅಂತ ಕೆಲವು ನಿಯಮಗಳುಂಟು. ನಾವಲ್ಲಿ ಪೀತ ಭುಕ್ತ ದೋಷ ನಿಬರ್ಹಣಾರ್ಥಂ ಅಂತ ಹೇಳ್ತೇವೆ ಉಪನಯನದಲ್ಲಿ ಎಲ್ಲ. ಉಪನಯನಕ್ಕಿಂತ ಮೊದಲು ಇದ್ದವರ ಸ್ತನ್ಯಪಾನ ಮಾಡುವಂಥದ್ದು ಅದೆಲ್ಲ ಇರ್ತದೆ. ಬೇರೆ ಬೇರೆ ಜಾತಿಯವರು ವರ್ಣ ಸಂಕರದವರೊಟ್ಟಿಗೆ ಆಟ ಆಡೋದು ಇದೆಲ್ಲವೂ ಇರುತ್ತೆ. ಉಪನಯನ ಆದ ಬಳಿಕ ಸಾಮಾನ್ಯವಾಗಿ ಅಂಥದ್ದೆಲ್ಲ ಮಾಡ್ಲಿಕ್ಕಿಲ್ಲ, ಅವನಿಗೆ ಜವಾಬ್ದಾರಿ ಇರುತ್ತೆ. ಅದೆಲ್ಲ ದೋಷಗಳು ಅಂತ ಪರಿಗಣಿಸಲ್ಪಟ್ಟಿದೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಇನ್ನೂ ಉಪನಯನ ಆಗ್ಲಿಲ್ಲ, ಹಾಗಾಗಿ ಆ ಗೋಪಿಕಾ ಸ್ತ್ರೀಯರೊಟ್ಟಿಗೆ ನಾನೀಗ ಆಟ ಆಡಬಹುದು. ತಾಸ್ತಸ್ಯ ವಚನಂ ವದನಂ ಕಾಂತಾಂ ಕಾಂತ ಗೋಪ ಸ್ತ್ರೀಯೋ ನಿಶಿ ಪಿಬಂತಿ ನಯನಾಕ್ಷೇಪೈರ್ಗಾಂಗತಂ ಶಶಿನಂ ಯಥಾ.
ಸ್ವಾಮಿಯಾದ ಕೃಷ್ಣನ ಮುಖಾರವಿಂದ, ಅದು ಹೇಗೆ ಕೇಳಿದ್ರೆ ಹುಣ್ಣಿಮೆಯ ಆ ನಡುರಾತ್ರಿಯಲ್ಲಿ ಅರಳಿದೆ, ಅದನ್ನು ಈ ಗೋಪಿಕಾ ಸ್ತ್ರೀಯರು ತಮ್ಮ ಕಣ್ಣೆಂಬ ಬೊಗಸೆಗಳಿಂದ ಪಾನ ಮಾಡಿದ್ದಾರೆ. ಅಂದ್ರೇನು, ಕಣ್ಣಿನಲ್ಲಿ ನೋಡಿಯೇ ಕುಳಿತಾ ಇದ್ದಾರೆ ಕೃಷ್ಣನ ಸೌಂದರ್ಯವನ್ನೆಲ್ಲ ಅಂತ. ಹೇಗೆ ನೋಡ್ತಾ ಇದ್ದಾರೆ ಕೇಳಿದ್ರೆ, ಭೂಮಿಗೆ ಬಂದ ಚಂದ್ರನ ಹಾಗೆ ನೋಡ್ತಾ ಇದ್ದಾರೆ. ಎಷ್ಟು ಚಂದ ನಮ್ಮ ಪುಟ್ಟ ಕೃಷ್ಣ ಅಂತ ನೋಡ್ತಾ ಇದ್ದಾರೆ. ಹರಿತಾರ್ಧ್ರ ಪೀತೇನ ಕೌಶಯೇನ ಚ ವಾಸಸ ವಸಾನೋ ಭದ್ರವಸನಂ ಕೃಷ್ಣ ಕಾತತರೋ ಅಭವತ್. ಕೃಷ್ಣ ಯಾಕೆ ಅಷ್ಟು ಚಂದ ಕಾಣ್ತಾ ಇದ್ದ ಅಂದ್ರೆ ಹೇಳ್ತಾರೆ, ಅರಸಿನ ರಸದಿಂದ ಒದ್ದೆ ಮಾಡಿ ಹಳದಿಯಾದ ಕೌಶೇಯ ವಸ್ತ್ರದಿಂದ ಧರಿಸಿ ಕಂಗೊಳಿಸ್ತಾ ಇದ್ದ. ಅಂದ್ರೆ ಹಳದಿ ಪಟ್ಟೆಯನ್ನು ಉಟ್ಟುಕೊಂಡಿದ್ದ, ಪರಮ ಮಂಗಳವಾದ ವಸ್ತ್ರದಿಂದ ಅಲಂಕರಿಸಲ್ಪಟ್ಟಿದ್ದ. ಅಷ್ಟು ಮಾತ್ರ ಅಲ್ಲ, ಅದರಿಂದಾಗಿ ಕೃಷ್ಣನ ಸೌಂದರ್ಯ ಕಾಂತತರೋ ಅಭವತ್, ಇಮ್ಮಡಿಯಾದ ಕಾಂತಿಯಿಂದ ಕಾಣ್ತಾ ಇತ್ತು. ಸಬದ್ಧಾಂಗದ ನಿರ್ವ್ಯೂಹ ಚಿತ್ರಯ ವನಮಾಲಯ ಶೋಭಯಾಮಾನು ಹಿ ಗೋವಿಂದ ಶೋಭಯಾಮಾಸ ತಮ್ರಜಂ. ಇನ್ನು ಕೃಷ್ಣ ಏನು ಮಾಡಿದ್ದಾನೆ ಗೊತ್ತಾ? ಕೃಷ್ಣನ ತೋಳ ಬಂದು ಕಟ್ಟಿಕೊಂಡಿದ್ದಾನೆ. ಕಿರೀಟ, ರಮಣೀಯವಾದಂಥ ಕಾಡು ಹೂಗಳಿಂದ ಮಾಡಿದಂಥ ಮಾಲೆಗಳು, ಇದರಿಂದೆಲ್ಲ ಹೊಳಿತಾ ಇದ್ದಾನೆ. ಹೀಗೆ ತನ್ನ ಕಾಂತಿಯಿಂದಲೂ ಆ ಆಭರಣಗಳಿಂದ ಕೂಡ ಗೋಪಾಲ ನಂದ ಗೋಕುಲವನ್ನೇ ತಾನು ಒಂದು ಕಾಂತಿಯುಕ್ತವನ್ನಾಗಿ ಮಾಡಿದ್ದಾನೆ ಕೃಷ್ಣ. ನಾಮ ದಾಮೋದರೇತ್ಯೇವ ಗೋಪಕನ್ಯಾ ತದಾಬ್ರುವನ್ ವಿಚಿತ್ರಂ ಜರಿತಂ ಘೋಷೆ ದೃಷ್ಟ್ವಾ ತತ್ತಸ್ಯ ಧೀಮತಃ ನಮಸ್ತೆ ಕೃಷ್ಣ ಗೋಪೇತಿ ಪ್ರಸಾದ ಪ್ರಭವೇತಿ ಚ. ದಾಮೋದರ ಅಂತ ಹೇಳಿ ಗೋಪಿಯರು ಎಲ್ಲ ನೀಲಕಂಠದಿಂದ ಏಕಕಂಠದಿಂದ ಕರಿತಾ ಇದ್ದಾರೆ. ಕೃಷ್ಣನ ಆ ನಡಿಗೆ ಉಂಟಲ್ಲ, ಅದು ಅತ್ಯಂತ ರಮಣೀಯವಾಗಿತ್ತು ಅಂತ ಹೇಳ್ತಾರೆ. ಹಳದಿ ಬಟ್ಟೆ ಉಟ್ಟುಕೊಂಡು 7 ವರ್ಷದ ಹುಡುಗ ತಾನು ಓಡಾಡ್ತಾ ಇದ್ದಾಗ ಗೋಪಿಕೆಯರೆಲ್ಲ ಕೃಷ್ಣ ಅಂತ ಹೇಳಿ ಕರಿತಾ ಇದ್ದಾರೆ. ಕೃಷ್ಣನ ಅನುಗ್ರಹ ಉಂಟು ಮಾಡುವ ಎಂಬ ಸಂಬೋಧನೆಗಳಿಂದ ಆಹ್ವಾನಿಸಿ ನಮಸ್ಕರಿಸಿದ್ದರು ಅಂತ ಹೇಳಿ, ನಮಸ್ತೆ ಕೃಷ್ಣ ಗೋಪೇತಿ ಪ್ರಸಾದ ಪ್ರಭವೇತಿ ಚ. ಎಲ್ಲ ಕರಿತಾ ಇದ್ದಾರೆ, ನಿನ್ನ ಅನುಗ್ರಹ ಮಾಡಬೇಕಪ್ಪ, ನೀನೇ ನಮಗೆ ಉದ್ಧಾರ ಮಾಡಬೇಕು ಅಂತ ಹೇಳಿ. ಸಾಸ್ತಂ ಪಯೋಧರೋಂತಾನೈ ರುರೋಭಿ ಸಮಪೀಡಯನ್ ಭ್ರಾಮಿತಶ್ಚೈವ ಮದನೈ ನಿರೀಕ್ಷಂತೆ ವರಾಂಗನಾಃ. ಆ ಗೋಪಿಕೆಯರೇನು ಮಾಡಿದ್ದಾರೆ, ಉನ್ನತವಾದ ತಮ್ಮ ಸ್ತನಗಳ ನಡುವೆ ಕೃಷ್ಣನನ್ನು ಎತ್ತಿ ಮುದ್ದಾಡಿ ಬಿಗಿದಪ್ಪಿ ಪ್ರೀತಿ ಮಾಡ್ತಾ ಇದ್ದಾರಂತೆ. ವರಾಂಗನೆಯರಾದೇವನ ಸೌಂದರ್ಯದಿಂದ ಚಂಚಲವಾದ ಕಣ್ಣಿನಿಂದ ನೀರಾಜವನ್ನು ಬೆಳಗಿ ಆಸ್ವಾದಿಸುತ್ತಾ ಇದ್ದಾರೆ. ಅಂದ್ರೆ ಕೃಷ್ಣನನ್ನು ನೋಡಿದ್ದಾರೆ. ಅವಳು ಚಂದದ ಕೃಷ್ಣ, ಹುಣ್ಣಿಮೆ ಬೇರೆ, ಹಳದಿ ಬಟ್ಟೆ ಆಭರಣಗಳೆಲ್ಲ ಹಾಕೊಂಡಿದ್ದಾನೆ. ಅವನನ್ನು ನೋಡಿ ಎತ್ತಿಕೊಂಡಿದ್ದಾರೆ. ಎತ್ತಿಕೊಂಡು ಅವನನ್ನು ಮುದ್ದಾಡ್ತಾ ಇದ್ದಾರೆ ಗೋಪಿಕಾ ಸ್ತ್ರೀಯರು. ಅಂದ್ರೆ ಇವರಿಗೆ ಅವನನ್ನು ನೋಡುವಾಗ ಅವನನ್ನು ಕಾಣಬೇಕು, ಮುಟ್ಟಬೇಕು, ಅಪ್ಪಬೇಕು ಎನ್ನುವಂತಾಗಿದೆ. ಶ್ರೀದೇವಿ ವೇಣುಮಾಶಿತ್ಯ ರೇಮೇ ಕೃಷ್ಣ ಮುಖಾಂಬುಜೆ ಅಂತೆಲ್ಲ ಹೇಳುವಲ್ಲಿ ಭಾಗವತದಲ್ಲಿ ಹೇಳ್ತಾರೆ. ಇವ ಕೊಳಲು ಊದಿದ್ದಲ್ಲ, ಮತ್ತೆ ಲಕ್ಷ್ಮಿಯ ಕೊಳಲಲ್ಲಿ ಬಂದದ್ದು. ಎಲ್ಲಿ ಕೃಷ್ಣ ಇನ್ನು ಬೇರೆ ಯಾರಿಗಾದ್ರೂ ತಾನು ಚುಮ್ಮನವನ್ನು ಕೊಟ್ರೆ ಇಲ್ಲ ನಾನೇ ಕೊಳಲಾಗಿ ಬರ್ತೇನೆ ಅಂತ. ಹಾಗಾಗಿ ಆ ಏನು ಪುಣ್ಯ ಮಾಡಿತು ಕೃಷ್ಣನ ಕೈಯಲ್ಲಿ ಕೊಳಲು ಎನ್ನುವ ಮಾತೆಲ್ಲ ಉಂಟಲ್ಲ, ಅದೇ ರೀತಿಯಾಗಿ ಇಲ್ಲಿ ಗೋಪಿಕಾ ಸ್ತ್ರೀಯರೆಲ್ಲ ಕೃಷ್ಣನ ಬಳಿ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ತಾ ವಾರ್ಯಮಾಣ ಪತಿಭಿರ್ಭ್ರಾತೃಭಿರ್ ಮಾತೃಭಿಸ್ತಥ ಕೃಷ್ಣನ್ ಗೋಪಾಂಗನ ರಾತ್ರೋ ಮೃಗಯಂತಿ ರತಿಪ್ರಿಯಾ. ಗೋಪೇಕರಾದ್ರು ಗಂಡಂದಿರಿದ್ದಾರೆ, ಮನೆಯಲ್ಲಿ ಅಣ್ಣ ತಮ್ಮಂದಿರಿದ್ದಾರೆ, ಎಲ್ಲ ತಡೆದ್ರು, ಯಾರು ಕೇಳಿದ್ರು ಕೇಳದೆ ಕೃಷ್ಣನನ್ನು ಸೇರುವ ತವಕದಿಂದ ಕೃಷ್ಣನನ್ನು ಹುಡುಕುವ ದೃಷ್ಟಿಯಿಂದ ಬರ್ತಾ ಇದ್ದಾರೆ. ಅಂದ್ರೆ ಕೃಷ್ಣ ತಾನಾಗಿ ಹೋದದ್ದಲ್ಲ, ಕೃಷ್ಣನ ಬಳಿಗೆ ಆ ಗೋಪಿಕಾ ಸ್ತ್ರೀಯರೆಲ್ಲ ಬರ್ತಾ ಇದ್ದಾರೆ ಎನ್ನುವಂಥದ್ದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ತಾಸು ಪಂಕ್ತಿ ಕೃತಾ ಸರ್ವ ರಮಯಂತಿ ಮನೋರಮಂ ಗಾಯಂತ್ಯ ಕೃಷ್ಣಚರಿತಂ ದ್ವಂದ್ವಶೋ ಗೋಪಕನ್ಯಕಾಃ. ಆ ಗೋಪಿಯರೆಲ್ಲ ಸಾಲು ಸಾಲಾಗಿ ಬಂದಿದ್ದಾರಂತೆ. ಕೃಷ್ಣನ ಜೊತೆಗೆ ಸಾಲು ಸಾಲಾಗಿ ನಿಂತು ಅವನು ಸಂತೋಷ ಪಡಿಸ್ತಾ ಇದ್ದಾರೆ. ಇಬ್ಬಿಬ್ಬರಾಗಿ ಗೋಪಕನ್ಯರಂತೂ ಕೃಷ್ಣನ ಚರಿತ್ರೆಯನ್ನು ಕೊಂಡಾಡ್ತಾ ಇದ್ದಾರೆ. ಒಬ್ರು ಅಲ್ಲ, ಆ ಕಡೆ ಈ ಕಡೆ ನಿಂತು 2 ಜನ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಕೃಷ್ಣ ಲೀಲಾನುಕಾರಿಣ್ಯ ಕೃಷ್ಣ ಪ್ರಣಿಹಿತೆ ಕ್ಷಣ ಕೃಷ್ಣಸ್ಯ ಗತಿಗಾಮಿನ್ಯ ತತ್ವರಣ್ಯಾಸ್ತ ವರಾಂಗನಾ ವ್ರಜಂಗಾವ ಸುಖಂಚೇರು ವನೇಶು ಚ ವರಾಂಗನಾ. ಇನ್ನು ಗೋಪಿಕೆಯರು ಏನು ಮಾಡ್ತಾ ಇದ್ದಾರೆ ಕೇಳಿದ್ರೆ, ಕೃಷ್ಣನ ಮೇಲೆ ನೋಟವನ್ನು ಇಟ್ಟಿದ್ದಾರೆ. ಅಂದ್ರೆ ಇವರೇ ಕೃಷ್ಣನನ್ನು ಬಹಳವಾಗಿ ಹಚ್ಚಿಕೊಂಡಿದ್ದಾರೆ, ಅವನನ್ನು ನೋಡ್ತಾ ಇದ್ದಾರೆ. ಆಡ್ತಾ ಕೃಷ್ಣನ ಮೇಲೆ ನೋಟವನ್ನು ಬೀರಿದ್ದಾರೆ. ಕೃಷ್ಣ ತಾನು ನಡೀತಾ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಆಗ ಎಲ್ಲೋ ಹೋಗ್ತಾನೆ, ಅಲ್ಲೆಲ್ಲ ಈ ತರುಣಿಯರು ಅವನನ್ನು ಹಿಂಬಾಲಿಸ್ತಾ ಬರ್ತಾ ಇದ್ದಾರೆ. ಕಾಡಿನಲ್ಲಿ ಮೇಯುವ ಹಸುಗಳು ಹಳ್ಳಿಗಳಲ್ಲಿ ರಾತ್ರಿ ಸುಖವಾಗಿ ಮಲಗುತ್ತಾ ಇರ್ತವೆ. ಅದೇ ರೀತಿಯಾಗಿ ವರಾಂಗನೆಯರು ಕೂಡ ರಾತ್ರಿಯಲ್ಲಿ ಕಾಡಿನಲ್ಲಿ ಸಂಚರಿಸಿದ್ದಾರೆ.
ನೋಡಿ, ಹಗಲಿನಲ್ಲಿ ರಾತ್ರಿಯಲ್ಲಿ ಕಾಡಲೆಲ್ಲ ಓಡಾಡಿದ್ದಾರೆ. ವನೇಶು ತಾಲಹಸ್ತಾಗ್ರೀಹಿ ವಾದಯಂತ್ಯಸ್ತಥಾ ಪರಾಹ ಚೇರುರ್ವೈ ಚರಿತಂ ತಸ್ಯ ಕೃಷ್ಣಸ್ಯ ಬ್ರಜಯೋಷಿತಃ. ಕೃಷ್ಣನನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ಕೃಷ್ಣ ರಾತ್ರಿ ಹೋಗಿದ್ದಾನೆ, ಆಗೆಲ್ಲ ಅನುಸರಿಸಿಕೊಂಡು ಬಂದಿದ್ದಾರೆ. ಯಾರು? ಬ್ರಜ ಸ್ತ್ರೀಯರೆಲ್ಲ. ಅದು ಹೇಗೆ ಅಂತ ಹೇಳ್ತಾರೆ, ಸುಮ್ಮನೆ ಬರಲಿಲ್ಲ. ವಾದಯಂತ್ಯ ತಥಾಪರ ತಾಲಹಸ್ತಾಗ್ರೈಹಿ, ಕೈಯಲ್ಲಿ ತಾಳೆ ಹೂಗಳನ್ನೆಲ್ಲ ಹಿಡ್ಕೊಂಡಿದ್ದಾರಂತೆ. ಹಕ್ಕಿಗಳಂತೆ ಕೂಗುತ್ತಾ ಇದ್ದಾರೆ. ಮಂಗಳವಾದ ಕೃಷ್ಣನ ಚರಿತ್ರೆಗಳನ್ನು ಹೇಳ್ತಾ ಹೇಳ್ತಾ ಗೋಕುಲದ ಹೆಣ್ಣು ಮಕ್ಕಳು ಕುಣಿದಾಡಿದ್ದಾರೆ ಅಂತ ಹೇಳ್ತಾರೆ. ನೃತಾಸ್ತಸ್ಯ ನೃತ್ಯಂ ಗೀತಂಚ ವಿಲಾಸಸ್ಮಿತ ವೀಕ್ಷಿತಂ ಮುದಿತಾಶ್ಚಾನುಕುರ್ವಂತ್ಯಃ ಕ್ರೀಡಂತಿ ಬ್ರಜಯೋಷಿತಃ. ಅವರು ಹೇಗೆ ಕೃಷ್ಣ ಕುಣಿದಾಗೆ ಕುಣಿತಾ ಇದ್ದಾರೆ. ಕೃಷ್ಣ ನರ್ತನ ಎಲ್ಲ ಮಾಡಿದ್ದಾನೆ, ಕಾಳಿಯ ಮಥನ ಎಲ್ಲ ಮಾಡುವಾಗ ಹಾಗೆ ಕುಣಿತಾ ಇದ್ದಾರೆ. ಕೃಷ್ಣ ಹಾಡು ಹೇಳುವ ಹಾಗೆ ವಿಲಾಸದಿಂದ ಹೇಳ್ತಾ ಇದ್ದಾರೆ. ಮಂದಹಾಸವನ್ನು ಬೀರ್ತಾ ಇದ್ದಾರೆ. ಅವರ ನೋಟದಿಂದ, ಸಂತೋಷದಿಂದ ಅವರೆಲ್ಲರೂ ಕೂಡ ಕೃಷ್ಣನನ್ನೇ ಅನುಕರಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಮುದಿತಾಶ್ಚಾನುಕುರ್ವಂತ್ಯ ಕ್ರೀಡಂತಿ ಬ್ರಜಯೋಷಿತಃ. ಕೃಷ್ಣ ಏನೆಲ್ಲ ಮಾಡ್ತಾನೆ ಅದನ್ನೆಲ್ಲ ಇವರು ಮಾಡಿ ತೋರಿಸ್ತಾ ಇದ್ದಾರೆ. ಭಾವನಿ ಸ್ಪಂದ ಮಾಧುರಂ ಭಾವನಿ ಸ್ಪಂದ ಮಧುರಂ ಗಾಯಂತ್ಯ ಸ್ವಾಹ ವರಾಂಗನಾ ಪ್ರಜಂಗತ ಸುಖಂ ಚೇರುಹು ದಾಮೋದರ ಪರಾಯಣ. ಇನ್ನು ದಾಮೋದರನಾದ ಕೃಷ್ಣನಲ್ಲಿ ನೆಟ್ಟ ದೃಷ್ಟಿ ಇಟ್ಟಿದ್ದಾರೆ. ಸ್ತ್ರೀಯರು ಬೇತಿ ಯಾವುದನ್ನು ಆಲೋಚನೆ ಮಾಡ್ತಾ ಇಲ್ಲ. ಎಲ್ಲವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿ ಅವನನ್ನು ಕೊಂಡಾಡ್ತಾ ಮೈ ಮರೆತು ಬಿಟ್ಟಿದ್ದಾರೆ. ಕರೀಶ ಪಾಂಸು ಸಂದಿಗ್ಧಾನ್ ವ್ಯಸ್ತಾಃ ಕೃಷ್ಣಮನಮ್ರತೆ ರಮಯಂತ್ಯೋ ಯಥಾ ನಾಗಂ ಸಂಪ್ರವೃತ್ತಃ ಕರೇಣವಃ. ಇನ್ನು ಹೇಳ್ತಾ ಇದ್ದಾರೆ, ಹೆಣ್ಣು ಮಕ್ಕಳು ದೇಹ ಎಲ್ಲ ಒಣಗಿ ಹೋಗಿದೆ. ದೇಹಕ್ಕೆಲ್ಲ ಏನು ಸೆಗಣಿ ಪುಡಿ ಮೆತ್ತಿಕೊಂಡಿದಂತೆ ಗೋಪಿಕರ ಸ್ತ್ರೀಯರಿಗೆ. ಯಾಕೆ? ಎಲ್ಲಿಂದ ಅದು? ಮತ್ತೆಲ್ಲಿಂದಲ್ಲ, ಕೃಷ್ಣನ ದೇಹದಿಂದ. ಕೃಷ್ಣ ಒಣಗಿದ ಸೆಗಣಿಯನ್ನು ಮೆತ್ತಿಕೊಂಡಿದ್ದಲ್ಲ, ಅಂತಹ ಸೆಗಣಿ ಇವರಿಗೆ ಅಂಟಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಗೋಮಯ ಲಿಪ್ತಾಂಗಿಯರು ಆಗಿದ್ದಾರೆ ಅವರೆಲ್ಲ. ಕೃಷ್ಣನನ್ನು ಅಲಂಘಿಸಿದ್ದಾರೆ. ಮದಭರಿತವಾದ ಹೆಣ್ಣಾನೆಗಳು ಗಂಡಾನೆಗಳನ್ನು ಹಿಂಬಾಲಿಸುವಂತೆ ಕೃಷ್ಣನ ಹಿಂದೆ ನಡೆದಿದ್ದಾರೆ. ಕೃಷ್ಣ ಇವರ ಹಿಂದೆ ನಡಿಲಿಲ್ಲ, ಕೃಷ್ಣನ ಹಿಂದೆ ಈ ಗೋಪಿಕಾ ಸ್ತ್ರೀಯರು ನಡೆದಿದ್ದಾರೆ. ತಮನ್ಯಾ ಭಾವವಿಕಷೈ ನೇತ್ರೈ ಪ್ರಹಸಿತಾನನಾಃ ಪಿಬಂತ್ಯತೃಪ್ತಾ ವನಿತಾ ಕೃಷ್ಣಂ ಮೃಗೇಕ್ಷಣಾಃ. ಕೃಷ್ಣನನ್ನು ಹೇಗೆ ಹಿಂಬಾಲಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತಮನ್ಯಾಹ ಭಾವವಿಕಚೈ, ಹೆಣ್ಣು ಜಿಂಕೆಗಳು ಗಂಡು ಹೆಣ್ಣು ಇದು ಜಿಂಕೆಯನ್ನು ಅನುಸರಿಸುವ ಹಾಗೆ ಈ ಹೆಣ್ಣು ಮಕ್ಕಳೆಲ್ಲ ತಮ್ಮ ಭಾವನೆಯನ್ನು ಹೊರಗೆ ಹಾಕ್ತಾ ಇದ್ದಾರೆ. ಮುಗುಳು ನಗುತ್ತಾ ಇದ್ದಾರಂತೆ. ಕಣ್ಣುಗಳಿಂದ ತಾವು ಕಾಣದನ್ನು ಹೊರಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮಂಗಳ ರೂಪವನ್ನು ಆಸ್ವಾದಿಸ್ತಾ ಇದ್ದಾರೆ. ಅಂದ್ರೆ ಕೃಷ್ಣನನ್ನು ಕಾಣಬೇಕಾದ್ರೆ ಕೃಷ್ಣನ ಹೇಗೆ ಅವರು ಅಯ್ಯೋ ಕೃಷ್ಣ ಹಾಗೆ ಹೀಗೆ ಅಂತ ಹೇಳಿಕೊಂಡು ಆ ಭಾವನೆಯನ್ನು ಮುಖದಿಂದ ಪ್ರಕಟಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂತೂ ಎಲ್ಲ ಕೂಡ ಕೃಷ್ಣನನ್ನು ಫಾಲೋ ಮಾಡ್ತಾ ಇದ್ದಾರೆ. ಮುಖಮಸ್ಯಾಬ್ಜ ಸಂಕಾಶಂ ತ್ರಿಷಿತಾ ಗೋಪಕನ್ಯಕಾ ರತ್ಯಂತರಗತಾ ರಾತ್ರೋ ಪಿಬಂತಿ ರಸಲಾಲಸಾಹ. ಇನ್ನು ಗೋಪಿಕಾ ಸ್ತ್ರೀಯರು ಅಷ್ಟೇ. ಅವರ ಕಣ್ಣು ಹೇಗೆ ಅಂತ ಹೇಳಿದ್ರೆ ತಾವರೆಯಂತೆ ಕಣ್ಣು ಉಂಟು. ಹಾಗಾಗಿ ಕೃಷ್ಣನ ಮುಖವನ್ನು ತಾವು ನೋಡ್ತಾ ಇದ್ದಾರೆ. ಹಸಿವಿನಿಂದ ಅಮೃತಪಾನವನ್ನು ಮಾಡುವ ಹಾಗೆ ನೋಡ್ತಾ ಇದ್ದಾರೆ. ಹಾಗಾಗಿ ನೋಡಿ 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 ಕುಡಿತಾ ಇದ್ದಾರೆ. ನಾವು ಎಂತ ತಿನ್ನುವ ಹಾಗೆ ನೋಡೋದು ಅಂತ. ಹಾಗೆ ಇವರು ಏನು ಮಾಡ್ತಾ ಇದ್ದಾರೆ? ಕೃಷ್ಣನನ್ನೇ ನೋಡ್ತಾ ಇದ್ದಾರೆ. ಕೃಷ್ಣನನ್ನು ತಿನ್ನುವ ಹಾಗೆ ನೋಡ್ತಾ ಇದ್ದಾರೆ. ರಾತ್ರಿಯಲ್ಲಿ ಕೃಷ್ಣನ ರತಿಯಲ್ಲಿ ಆಸಕ್ತರಾಗಿ ಕೃಷ್ಣ ಸೌಂದರ್ಯವನ್ನು ಅವರು ಪಾನ ಮಾಡ್ತಾ ಇದ್ದಾರೆ. ಆಹೇತಿ ಕುರ್ವತಸ್ತಸ್ಯ ಪ್ರಹೃಷ್ಟಸ್ತಾಸ್ತು ವರಾಂಗನಾಃ ಜಗೃಹುರ್ ನಿರ್ಭೃತಾಂ ವೀಣಾಂ ಸಾಮ್ನಾ ದಾಮೋದರೇರಿತಾಂ. ಕೃಷ್ಣ ಆದ್ರೆ ಏನು ಮಾಡಿದ್ದಾನೆ? ಅವೆಲ್ಲ ರಾತ್ರಿ ಅವರೊಟ್ಟಿಗೆ ಹೇ ರಾಧೆ ಅಂತ ಕರೆದಿದ್ದಾನೆ, ಹೇ ಚಂದ್ರಮುಖಿ ಅಂತ ಕರೆದಿದ್ದಾನೆ, ಹೇ ಗೋಪಿ ಅಂತ ಕರೆದಿದ್ದಾನೆ. ಹೀಗೆ ಒಬ್ಬೊಬ್ಬ ಗೋಪಿಕಾ ಸ್ತ್ರೀಯರನ್ನು ಕೂಡ ಕರೆದು ಅವರಿಗೆ ಇನ್ನೊಂದಷ್ಟು ಪ್ರೀತಿ ಬರುವ ಹಾಗೆ ಮಾತುಗಳನ್ನು ಆಡಿದ್ದಾನೆ. ಇದರಿಂದ ವರಾಂಗನೆಯರು ಬಹಳ ಸಂತುಷ್ಟರಾಗಿದ್ದಾರೆ. ನನ್ನನ್ನು ಕೃಷ್ಣ ಕರೆದ, ನನ್ನನ್ನು ಹೀಗೆ ಕರೆದ, ಹಾಗೆ ಕರೆದ ಅಂತ ಹೇಳಿ ದಾಮೋದರ ನನ್ನು ಇವರು ಕರೀತಾ ಇದ್ದಾರೆ. ಅಂತೂ ಮಂಜುಳವಾದ ಮಾತುಗಳನ್ನು ಕೇಳುವುದಕ್ಕೆ ಆಸಕ್ತರಾಗಿದ್ರು. ಕೃಷ್ಣ ಈ ಮಾತಿನಿಂದ ನಮ್ಮನ್ನು ಕರಿಬೇಕು ಅಂತ ಅವರು ಕಾಯ್ತಾ ಇದ್ರು. ತಾಸಾಂಗ್ರತಿತ ಸೀಮಂತಾರತಿಶಾಂತ್ಯಾಶ್ಚ ಕುಲೀಕೃತಾ ಚಾರು ವಿಸ್ರಂಸಿರೇ ಕೇಶಾ ಕುಚಾಗ್ರೇ ಗೋಪಯೋಷಿತಾ. ಎಷ್ಟು ಕೇಳಿದ್ರೆ ಹೇಳ್ತಾ ಇದ್ದಾರೆ, ಕೃಷ್ಣನೊಂದಿಗೆ ವಿಹರಿಸುವ ಹೆಣ್ಣು ಮಕ್ಕಳ ಬೈತಲೆ ಉಂಟಲ್ಲ, ಅದು ಅಳಸಿ ಹೋಯಿತು. ತಲೆಗೂದಲು ಅದರ ಅಷ್ಟು ನೀಟಾಗಿತ್ತು. ಈಗ ಎಲ್ಲ ಆಚೆ ಈಚೆ ಚೆಲ್ಲಾಗಿ ಹೋಗಿದೆ. ಯಾಕೆ? ಕೃಷ್ಣನ ಜೊತೆ ವಿಹಾರ ಮಾಡ್ತವರು ಕಳವಳಗೊಂಡಿದ್ದಾರೆ, ಬಳಲಿ ಹೋಗಿದೆ, ಆಯಾಸ ಆಗಿದೆ. ಮುಡಿ ಮುಚ್ಚಿದಂಥ ಕೇಶಗಳು
ಅವರ ಎದೆಯನ್ನು ಅಲಂಕಾರ ಮಾಡಿದೆ. ಅಂದ್ರೆ ಇದು ಜುಟ್ಟು ಗಿಟ್ಟೆಲ್ಲ ಕಟ್ಟಿದ್ದು ಈಗೆಲ್ಲ ಬಿಚ್ಚಿ ಹೋಗಿದೆ. ಅತ ದಾಮೋದರ ಕಾಶಿ ಜಗ್ರಾಹ, ದಾಮೋದರನಾದ ಕೃಷ್ಣ ಒಬ್ಬಳನ್ನು ತಾನು ಹಿಡಿದುಕೊಂಡ. ಇಷ್ಟೆಲ್ಲ ದೂರದಿಂದಲೇ ಅವರು ಅನುಭವಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ದಾಮೋದರನಾದ ರತಿ ಅಪೇಕ್ಷೆಯಿಂದ ಒಬ್ಬಳನ್ನು ಹಿಡ್ಕೊಂಡದ್ದೇ ತಡ. ಏವಂ ಗೋಪಾಂಗನ ಕೃಷ್ಣಂ ರಮಯಂತಿ ಮನೋರಮಾ ಅಲಂಕೃತ ಸುಮಧುರಂ ಗಾಯಂತ್ಯೋ ಮದವಿಕ್ವಲಾಹ. ಆ ಗೋಪಿಕೆಯರನ್ನೆಲ್ಲ ಕೃಷ್ಣ ಹೀಗೆ ಸಂತೋಷಪಡಿಸಿದ್ದಾನೆ ಅಂತ ಹೇಳ್ತಾರೆ. ಗೋಪಾಂಗನೆಯರು ಕೃಷ್ಣನಿಂದ ಸಂತೋಷಗೊಂಡು ಕೃಷ್ಣನ ಜೊತೆಗೆ ಮೈ ಮರೆತು ಆಟ ಆಡ್ತಾ ಇದ್ದಾರೆ. ಸ್ತ್ರೀಯರು ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಮಧುರವಾಗಿ ಹಾಡನ್ನೆಲ್ಲ ಹಾಡ್ತಾ ಇದ್ದಾರೆ. ಕೃಷ್ಣೋಪಿ ಮದರಕ್ತಾಕ್ಷ ಗೋಪೀನಾಂ ಹರ್ಷವರ್ಧನ ಪಪೌ ತಾಸಾಂ ಮುಖಂ ವಿಷ್ಣು ಪೂರ್ಣಯನ್ ನೇತ್ರ ಪದ್ಮಂ. ಕೃಷ್ಣ ಏನು ಮಾಡಿದ್ದಾನೆ ಕೇಳಿದ್ರೆ ಮದ ಹುಟ್ಟಿಸುವಂತ ಕಣ್ಣಾಳಿಗಳನ್ನು ಪಡೆದಿದ್ದಾನೆ ನೋಡಿ. ಕೃಷ್ಣೋಪಿ ಮದರಕ್ತಾಕ್ಷ, ಕಣ್ಣು ಹೇಳುವಾಗ ಹೇಳ್ತೇವಲ್ಲ, ಎಂತಹ ಒಂದು ಮದವನ್ನು ಉಂಟು ಮಾಡತ್ತೆ. ಆ ಕಣ್ಣು ನೋಡಿದ್ರೇನೆ ಅಷ್ಟು ಕಾಣಬೇಕು, ಆ ರೀತಿಯಾದಂಥ ಕಣ್ಣುಗಳನ್ನು ಉಂಟು ಮಾಡಿದ್ದಾನೆ ಅಂತ. ಗೋಪಿಯರಿಗೆ ಸಂತೋಷವೋ ಸಂತೋಷ. ಆ ರೀತಿಯಾದ ಸಂತೋಷ ನಮಗೆ ಆದ್ರೆ ದೇಹವನ್ನು ಮುಟ್ಟಿಯೇ ಕೊಡಬೇಕು. ಕೃಷ್ಣನಿಗೆ ಹಾಗೇನು ಬೇಡ, ಕೇವಲ ದರ್ಶನದಿಂದಲೇ ಅವರಲ್ಲಿರುವ ಸುಖವನ್ನು ಅಭಿವ್ಯಕ್ತ ಮಾಡುವ ಸಾಮರ್ಥ್ಯ ಇದೆ. ಹಾಗಾಗಿ ಇವನನ್ನು ನೋಡಿಕೊಂಡೇ ಅವರ ಆನಂದವನ್ನು ಪಡ್ತಾ ಇದ್ದಾರೆ. ಎಷ್ಟು ಕಳೆದ್ರೆ ಇವನ ಕಣ್ಣೇ ನೋಡಿದ್ರೆ ಸಾಕು, ಇವರಿಗೆ ಮದ ಏರಿದೆ ಹೋಗಿದೆ. ಅವರ ಕಣ್ಣುಗಳೆಂಬ ದುಂಬಿಗಳನ್ನು ಹೊಡೆದೋಡಿಸುವ ಮುಖಕಮಲವನ್ನು ಕೃಷ್ಣ ಆಸ್ವಾದಿಸಿದ ಅಂತ ಕೊಡ್ತಾರೆ. ಅಂದ್ರೆ ಏನು ಕೇಳಿದ್ರೆ, ಆ ಮುಖಕಮಲ ಹೆಣ್ಣು ಮಕ್ಕಳದ್ದು, ದುಂಬಿ ಕೃಷ್ಣ. ಅಂದ್ರೆ ಏನು, ಈ ದುಂಬಿಗಳಂತೆ ಕೃಷ್ಣನ ದೃಷ್ಟಿ. ಈತ ಅವಳನ್ನು ನೋಡಿದ್ದೇ ತಡ. ಹೇಗೆ ದುಂಬಿಗಳು ಹೋಗಿ ಕಮಲದಲ್ಲಿದ್ದಂತಹ ರಸವನ್ನು ಆಸ್ವಾದನೆ ಮಾಡುವಾಗ ಆ ಕಮಲದಲ್ಲಿ ಏನಾದ್ರೂ ಪೆಟ್ಟಾಗತ್ತಾ, ಕಮಲಕ್ಕೆ ಏನಾದ್ರೂ ಹಾನಿ ಆಗತ್ತಾ ಕೇಳಿದ್ರೆ ಖಂಡಿತ ಇಲ್ಲ. ಆ ದುಂಬಿಗಳು ಅಷ್ಟು ಚಂದ ಮಕರಂದವನ್ನು ಹೀರ್ತಾವೆ. ಮಕರಂದವನ್ನು ಹೀರುವಾಗ ಗಿಡಕ್ಕಾಗ್ಲಿ ಹೂಗಳಿಗಾಗ್ಲಿ ಯಾವ ಹಾನಿಯನ್ನು ಉಂಟು ಮಾಡುವುದಿಲ್ಲ ದುಂಬಿಗಳು. ಅದೇ ರೀತಿಯಾಗಿ ಕೃಷ್ಣ ಅವರನ್ನು ದೃಷ್ಟಿಸಿದ್ದಾನೆ, ಅವರನ್ನು ಸ್ಪರ್ಶಿಸಿದ್ದಾನೆ, ಅವರ ಏನೊಂದು ಸುಖವನ್ನು ಅವರಿಗೆ ಕೊಟ್ಟಿದ್ದಾನೆ ಈತ. ಆ ಕೊಟ್ಟದ್ರಿಂದ ಅವರ ಯಾವ ವ್ಯತ್ಯಾಸಗಳು ಅವರ ದೇಹದಲ್ಲಿ ಆಗ್ಲಿಲ್ಲ. ಕಮಲಗಳಲ್ಲಿ ಅಂತಹ ಒಂದು ಸಾಮರ್ಥ್ಯವನ್ನು ಹಾಳು ಮಾಡದಿರುವ ಹೇಗೆ ದುಂಬಿಗಳಿಗೆ ಉಂಟು, ಹಾಗೆ ಕೃಷ್ಣನು ಕೂಡ ಹಾಗೆ ಮಾಡಿದ್ದಾನೆ. ಅಪರಾಂ ವಾಪಸಸಾಗೃಕ್ಯ ಚಚುಂಬೆ ಗೋಪಕನ್ಯಕಾಂ ಅಲಿಲಿಂಗೇಥ ಕಾಚಿತ್ತು ಕೃಷ್ಣೋ ಮದವಿಲೋಚನ. ಇನ್ನು ಗೋಪಕನ್ಯೆ ಒಬ್ಬಳು ಬಂದ್ಲಂತೆ. ಅವಳು ಏನು ಮಾಡಿದ್ದಾಳೆ ಕೇಳಿದ್ರೆ, ಅವಳು ವಸ್ತ್ರ ಹಿಡ್ಕೊಂಡು ಬಂದಿದ್ದಾಳೆ, ಸೀರೆ ಸೆರೆಗೆಲ್ಲ ಹಾಕೊಂಡು ಬಂದಿದ್ದಾಳೆ. ಕೃಷ್ಣ ಆಕೆಯ ವಸ್ತ್ರವನ್ನು ಹಿಡಿದು ಚುಮ್ಮನೆ ಕೊಟ್ಟಂತೆ ನೋಡಿ. ವಾಸಸಾಗೃಕ್ಯ, ಬಟ್ಟೆಯನ್ನು ಹಿಡಿದು ಎಳೆದು ಒಂದು ಚುಂಬನವನ್ನು ಕೊಟ್ಟಿದ್ದಾನೆ. ಮದಭರಿತವಾದ ಆಕೆ ಕೃಷ್ಣನನ್ನು ಆಲಂಗಿಸಿಯೇ ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಅಪಲಿಂಗೇತ ಕಾಚಿತ್ತು, ಒಬ್ಬಳಿಗೆ ಕೇವಲ ತಾನು ಮುತ್ತು ಕೊಟ್ಟಿದ್ದಾನೆ, ಅವಳ ಅಷ್ಟಕ್ಕೆ ಅವಳಿಗೆ ಆ ಸುಖ ಸಿಕ್ಕಿಬಿಟ್ಟಿದೆ. ಇನ್ನೊಬ್ಬಳನ್ನು ತಾನು ಆಲಿಂಗನೆ ಮಾಡಿದ್ದಾನೆ. ಅನ್ಯಯ ಸಹ ಗೋವಿಂದ ಶೇತೆ ಲೀಲಾ ವಿಧಾನವಿದ ಆಹೂಯ ಕಾಂಚಿತ್ ದೇವೇಶ ಕಾಂಚಿದನ್ಯ ಮರೀರಮತ್. ಇನ್ನೊಬ್ಬಳು ಗೋವಿಂದನನ್ನು ಕೃಷ್ಣನ ಜೊತೆಗೆ ಆಟ ಆಡ್ಲಿಕ್ಕೆ ಬಂದಿದ್ದಾಳೆ, ಇನ್ನೊಬ್ಳು ಕೂಗಿ ಕರೆದಿದ್ದಾಳೆ, ಇನ್ನೊಬ್ಳು ರಮಣ ಅಂತ ಹೇಳಿದ್ದಾಳೆ. ಅನ್ಯಸ್ಯ ವಾಸತಿ ಗೃಹ್ಯ ದೃಷ್ಟಾಚಾರ ಬಭೌ ಮುಖಂ ಅನ್ಯಾಂ ಲಿಲೇಕ ಗೋವಿಂದೋ ನಖೈ ಕಾಂತೈಶ್ಚ ಕೇಶವ. ಕೃಷ್ಣ ಏನು ಮಾಡಿದ್ದಾನೆ, ಒಬ್ಬಳ ಬಟ್ಟೆಯನ್ನು ಎಳೆದ ಅವಳ ಮುಖವನ್ನೇ ನೋಡ್ತಾ ಕೂತ. ಅವಳಿಗೆ ಅಷ್ಟೇ ಸಾಕಾಯಿತು, ಬಹಳ ತೃಪ್ತಿಯನ್ನು ಪಡೆದಿದ್ದಾಳೆ. ಅಂದ್ರೆ ಅವಳ ಮುಖವನ್ನು ಕುಡಿದಿದ್ದಾನೆ ಈತ ಅಂತ ಹೇಳ್ತಾರೆ. ಇನ್ನೊಬ್ಬಳನ್ನು ಆಲಿಂಗಿಸ್ತಾ ತನ್ನ ಉಗುರುಗಳಿಂದ, ಅಲ್ಲಿ ಅನ್ಯಾಂ ಲಿಲೇಖ ಗೋವಿಂದ, ಉಗುರಿನಿಂದ ಅವಳ ದೇಹವನ್ನು ತಾನು ಗೀರಿ ಬಿಟ್ಟಿದ್ದಾನೆ. ಅದರಿಂದ ಅವಳು ರೋಮಾಂಚಿತಳಾಗಿ ಬಿಟ್ಟಿದ್ದಾಳೆ. ಅನ್ಯಾಂಚ ಕೇಶ ಸಂಗ್ರಹ್ಯ ಮುಖಮನ್ನಮ್ಯ ಲೀಲಯ ಆಲಿಲಿಂಗೇಥ ಗೋವಿಂದು ಗೋಪವೇಶ ರತಿಸ್ಕೃತಃ. ಇನ್ನೊಬ್ಬಳ ಕೇಶವನ್ನು ಹಿಡಿದಿದ್ದಾನೆ, ಜುಟ್ಟನ್ನು ಹಿಡಿದಿದ್ದಾನೆ ಈತ, ಮುಖವನ್ನು ಎತ್ತಿದ್ದಾನೆ, ಲೀಲೆಯಿಂದ ಆಲಂಗಿಸಿದ್ದಾನೆ. ಅಂದ್ರೆ ಒಂದೊಂದು ಹೆಣ್ಣು ಮಕ್ಕಳನ್ನು ಯಾವ ರೀತಿಯಾಗಿ ಇದು ಮಾಡಿದ್ರೆ ಅವರಿಗೆ ಆ ಸುಖ ಸಿಕ್ಕಬಹುದು, ಅದೆಲ್ಲವನ್ನು ಕೃಷ್ಣ ತಾನು ಮಾಡಿದ್ದಾನೆ. ಕೃಷ್ಣನನ್ನು ಆಲಿಂಗಿಸ್ಲಿಲ್ಲ, ಗೋವಿಂದನನ್ನು ಆಲಿಂಗಿಸಿದ ಅಂತ. ಅಂದ್ರೆ ಕೃಷ್ಣ ಗೋಪವೇಶನಾಗಿ ಆಲಿಂಗಿಸ್ಲಿಲ್ಲ, ಮತ್ತೆ ಗೋವಿಂದನಾಗಿ ಆಲಿಂಗಿಸಿದ ಅಂತ ಹೇಳ್ತಾರೆ. ಅಂದ್ರೆ ಅವರನ್ನು ಉದ್ಧಾರ ಮಾಡುವವರಾಗಿ ಅವರಿಗೆ ಸುಖವನ್ನು ಕೊಟ್ಟಿದ್ದಾನೆ. ಏಕಾಂ ಸಂಗೃಹ್ಯ ಸಂತ್ಯಜ್ಯ ಕಾಚಿದನ್ಯಂ ಅವಾಂತರ್ಜದ ಪಶ್ಯಂತಾಂ ರಮಯಾಮಾಸ ಕಾಚಿದನ್ಯಂ ಅರೀರಮತ್. ಇನ್ನು ಮತ್ತೊಬ್ಬಳನ್ನು ಹಿಡಿದುಕೊಂಡಿದ್ದಾನೆ, ಮತ್ತೊಬ್ಬಳನ್ನು ಬಿಟ್ಟ. ಆ ಬಿಟ್ಟವಳಿಗೆ ಅವಳು ಬಿಟ್ಟದ್ದೇ ಗೊತ್ತಿಲ್ಲ, ಕೃಷ್ಣ ಇನ್ನೂ ಹಿಡ್ಕೊಂಡಿದ್ದಾನೆ ಅಂತ ತಿಳ್ಕೊಂಡು ಬಿಟ್ಟಿದ್ದಾಳೆ ಅವಳು.
ಎಲ್ಲರೂ ನೋಡುವಂತೆ ಮತ್ತೊಬ್ಬಳ ಜೊತೆಗೆ ರಮಣ ಮಾಡಿದ್ದಾನೆ. ಹಾಗಾದ್ರೆ ಕೃಷ್ಣ ಎಷ್ಟು ರೂಪವನ್ನು ಧಾರಣೆ ಮಾಡಿದ್ದಾನೆ ಅಂತ ಆಲೋಚನೆ ಮಾಡಿ. आहूय काचिद्देवेशः काचिदन्यमरीरमत् तां पुनः सहसागृह्य ತತ್ಸಮಕ್ಷಂ ಹರಿರಮತ್. ಒಬ್ಬಳನ್ನು ಕರೆದು ಕೃಷ್ಣ ಅವಳ ಜೊತೆಗೆ ರಮಣ ಮಾಡಿದ್ರೆ ಪುನಃ ಅವಳನ್ನು ಹಿಡಿದು ಅವಳ ಜೊತೆಗೆ ರಮಣ ಇನ್ನೊಬ್ಬನನ್ನು ಮಾಡಿಸಿದ್ದಾನೆ. ಹೀಗೆ ಭಗವಂತ ಬೇರೆ ಬೇರೆ ರೂಪವನ್ನು ತಾಳಿ ಅವರವರ ಜೊತೆಗೆ ಇದ್ದುಕೊಂಡು ಅವರಿಗೆ ಕ್ರೀಡೆಯನ್ನು ಕೊಟ್ಟಿದ್ದಾನೆ. ತಾಶ್ಚ ಗೋಪ್ಯ ಸ್ವಭರ್ತಂ ಚ ಪ್ರತ್ಯಜ್ಯ ಹರಿಮೇವ ಚ ಅಯಮೇವ ಹೀನೋ ಜ್ಯೇಷ್ಠ ಶ್ರೇಷ್ಠಶ್ಚೇತಿ ವರಾಂಗನಾ ಕೃಷ್ಣೇ ಚ ದೇವದೇವೇದ ಪರಂಭಾವಂ ಸಮಾಯಯುಹು. ಆ ಗೋಪಿಯರೆಲ್ಲ ಏನು ಮಾಡಿದ್ದಾರೆ, ತಮ್ಮ ಗಂಡಂದಿರನ್ನು ಬಿಟ್ಟು ಹರಿಯೇ ನಮಗೆ ಗತಿ ಅಂತ ಬಂದಿದ್ದಾರೆ. ಇವನೇ ನಮಗೆ ಶ್ರೇಷ್ಠ, ಇವನೇ ನಮಗೆ ಜ್ಯೇಷ್ಠ ಅಂತ ಅವನನ್ನು ನಂಬಿದ್ದಾರೆ. ಅದೇ ಸರ್ವೋತ್ತಮನಾದ ಕೃಷ್ಣನನ್ನೇ ದೇವೋತ್ತಮ ಅಂತ ತಿಳಿದು ಅವನನ್ನು ಜೊತೆಗೆ ಇಂತಹ ಸುಖವನ್ನು ಪಡೆದಿದ್ದಾರೆ. ಅಲ್ಲಿ ಹೇಳಬೇಕಾದ್ರೆ, ಬೇರೆ ಕಡೆ ಹೇಳಬೇಕಾದ್ರೂ ಕೂಡ ಈ ಪತಿ ನಮಗೆ ಒಂದು ಜನ್ಮದಲ್ಲಿರುವುದು, ಆದರೆ ಕೃಷ್ಣ ಎನ್ನುವ ಪತಿ ಜನ್ಮ ಜನ್ಮಾಂತರಕ್ಕೆ ಇರುವವ ಅಂತ ಹೇಳಿ ಅವನನ್ನು ತಾವೆಲ್ಲ ಸೇರಿಕೊಂಡಿದ್ದಾರೆ. ವೈಶಂಪಾಯನುವಾಚ ಪ್ರದೋಷಾರ್ಧೆ ಕದಾಚಿತ್ ರಾಸಸಕ್ತೆ ಜನಾರ್ದನೆ ತ್ರಾಸಯನ್ ಸಮುದ್ರೋ ಸಮದೋ ಗೋಪಃ ಅರಿಷ್ಟ ಪ್ರತ್ಯದೃಶ್ಯತ. ಹೀಗೆ ಒಂದು ರಾತ್ರಿಯ ಸಂದರ್ಭದಲ್ಲಿ ಜನಾರ್ದನಾದ ಕೃಷ್ಣ ಗೋಪಿಕೆಯರ ಜೊತೆಗೆ ರಾಸಾಸಕ್ತನಾದಾಗ ಅಲ್ಲಿ ಒಬ್ಬ ಅಸುರ ಬಂದ ನೋಡಿ. ಆ ಸಮಯದಲ್ಲಿ ಕೂಡ ಉಪದ್ರ ಮಾಡ್ಲಿಕ್ಕೆ ಒಬ್ಬ ಅಸುರ ಬಂದಿದ್ದಾನೆ, ಗೋಕುಲವನ್ನು ಹೆದರಿಸ್ತಾ ಬಂದಿದ್ದಾನೆ. ಅವನೇ ಅರಿಷ್ಟಾಸುರ. ಅರಿಷ್ಟ ಎನ್ನುವಂತ ಅಸುರ ದೈತ್ಯ ಕಾಣಿಸಿಕೊಂಡಿದ್ದಾನೆ. ನಿರ್ಬಾಣಾಂಗಾರ ಮೇಘ ತೀಕ್ಷ್ಣ ಶೃಂಗೋರ್ಕಲೋಚನ ಪುರತೀ ತೀಕ್ಷ್ಣ ಚರಣ ಕಾಲಮೇಘ ಇವಾಪರಃ. ಅವ ಹೇಗಿದ್ದ ಅರಿಷ್ಟಾಸುರ? ಅವನ ಮೈ ಕರಿಮೋಡದಂತೆ ಮಿಂಚುತ್ತಾ ಇತ್ತಂತೆ. ತುಂಬಾ ಡಾರ್ಕ್ ಬ್ಲ್ಯಾಕ್ ಆದ್ರೆ ಅದು ತುಂಬಾ ಶೈನಿಂಗ್ ಬರುತ್ತೆ. ಅದೇ ರೀತಿಯಾಗಿ ಇವ ಮಿಂಚುತ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಚೂಪಾದ ಕೊಂಬು ಇತ್ತು ಇವನಿಗೆ, ಉರಿಯುವ ಕಣ್ಣಿತ್ತು, ಕತ್ತಿಯಂತೆ ಚೂಪಾದ ಮುಂಗಾಲನ್ನು ತಲೆಯಲ್ಲಿ ಇಡ್ತಾ ಕಾಲಮೇಘನಂತೆ ಆತ ಎದುರಾಗಿದ್ದ. ವೇಲಿಹಾನಃ ಸನಿಷ್ಪೇವಂ ಇಕ್ವಯೌಷ್ಠೌ ಪುನಃ ಪುನಃ ಗರ್ವಿತಾ ವಿದ್ಧಲಾಂಗೂಲ ಕಠಿಣ ಸ್ಕಂದಬಂಧನ ಕೊಕುದೋ ದಗ್ರ ನಿರ್ಮಾಣ ಪ್ರಮಾಣ ದುರತಿಕ್ರಮ ಶಕರನ್ ಮೂತ್ರೋಪಲಿಪ್ತಾಂಗೋ ಗಮಾಂ ಉದ್ವೇಜನೋ ಭೃಶಂ. ಅಂದ್ರೆ ಅರಿಷ್ಟಾಸುರ ಬಂದಿದ್ದಾನೆ. ಆತ ಹೇಗೆ ಬಂದಿದ್ದ? ನಾಲಿಗೆಯಿಂದ ತನ್ನ ಬಾಯಿಯನ್ನು ಸವರಿಸ್ತಾ ಬಂದಿದ್ದಾನೆ. ಮತ್ತೆ ನಾಲಿಗೆಯನ್ನು ಹೊರಗೆ ಹಾಕ್ತಾ ಇದ್ದಾನೆ. ಬಾಲವನ್ನು ಎತ್ತಿಕೊಂಡು, ಅಂದ್ರೆ ಎತ್ತು, ಅರಿಷ್ಟಾಸುರ ಅಂದ್ರೆ ಎತ್ತಿನ ರೂಪದಲ್ಲಿ ಬಂದಿದ್ದಾನೆ. ಅಂದ್ರೆ ಇಲ್ಲಿ ಹೇಗೆ ಕೃಷ್ಣ ಆ ಗೋಪಿಕಾ ಸ್ತ್ರೀಯರಿಗೆ ಸುಖ ಕೊಟ್ಟಿದ್ದಾನೆ, ಅದೇ ರೀತಿ ದನಗಳಿಗೆ ಸುಖ ಕೊಡುವಂತಹ ಎತ್ತು ಅದು ಪ್ರವೇಶ ಆಗಿದೆ. ಆದ್ರೆ ಎತ್ತು ಎನ್ನುವ ಒಬ್ಬ ಅಸುರನಾಗಿ ಬಂದಿದ್ದಾನೆ. ಹೇಗಿದ್ದಾನೆ ಅಂತ ಅವನು ಹೇಳ್ತಾರೆ. ಬಾಲ ಎತ್ತಿಕೊಂಡು ಬಂದಿದ್ದಾನೆ. ಕಠೋರವಾದಂತಹ ಡುಬ್ಬ, ಎತ್ತರವಾದಂತಹ ಭುಜಕೀರ್ತಿ ಅವರಿಗೆ ಇತ್ತು ಅಂತ ಹೇಳ್ತಾರೆ. ಹಾಗಾಗಿ ಅದರಲ್ಲಿ ಮಣ್ಣೆಲ್ಲ ಹಿಡ್ಕೊಂಡಿದೆ. ಅಂದ್ರೆ ಇದ್ದಲ್ಲಿ ಎಲ್ಲ ಕೊಂಬಿನಿಂದ ಮಾಡಿ ಆ ಮಣ್ಣನ್ನು ತನ್ನ ಭುಜಕ್ಕೆಲ್ಲ ಹಾಕಿಕೊಂಡಿದ್ದಾನೆ. ನೋಡಿದ್ರೆ ಹೇಗೆ ಹೇಳಿದ್ರೆ ದೊಡ್ಡ ದೊಡ್ಡ ಬೆಟ್ಟವನ್ನು ತಾನು ಏನೂ ಕೂಡ ಎತ್ತಬಲ್ಲೆ ಎನ್ನುವಂಥದ್ದನ್ನು ತೋರಿಸುವ ಹಾಗೆ ಉಂಟು. ಹಾಗಾಗಿ ಅಂತಹ ಯಾರಿಂದಲೂ ಅಸಾಧ್ಯವಾದಂಥ ಕೆಲಸವನ್ನೆಲ್ಲ ಮಾಡಿ ಮಲಮೂತ್ರಗಳಿಂದ ದೇಹ ಎಲ್ಲ ತೊಯ್ದು ಹೋಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅಂತಹ ಗಲೀಜಾಗಿದ್ದಾನೆ. ಯಾಕೆ ಇದನ್ನು ಮಾಡಿದ? ಮಲಮೂತ್ರ ಶಕರನ್ನು ಮೂತ್ರೋಕ್ತ ಲಿಪ್ತಾಂಗ. ಯಾಕೆ ದೇಹದಲ್ಲಿ ಅಂತಹ ಮಲಮೂತ್ರಗಳನ್ನೆಲ್ಲ ಹಾಕಿಕೊಂಡಿದ್ದಾನೆ, ಗೋಮಯ ಗೋಮೂತ್ರಗಳನ್ನೆಲ್ಲ ಅಂತ ಕೇಳಿದ್ರೆ ಆ ಗೋವುಗಳಿಗೆ ಟೆಂಪ್ಟ್ ಆಗಬೇಕಲ್ಲ ಅಂತ ಕೇಳಿದ್ರೆ ಗವಾಂ ಉದ್ವೇಜನೋ ಭೃಶಂ. ಆ ಗೋವುಗಳಿಗೆ ಅವುಗಳ ಪರಿಮಳದಿಂದಾಗಿ ಅವರಿಗೆ ಕಾಮೋದ್ರೇಕ ಆಗಬೇಕು ಎನ್ನುವ ದೃಷ್ಟಿಯಿಂದಾಗಿ ತಾನು ಅಂತಹದ್ದನ್ನು ಮಾಡಿಕೊಂಡು ಅರಿಷ್ಟಾಸುರ ಪ್ರವೇಶ ಮಾಡಿದ್ದಾನೆ. ಮಹಾಕಟಿ ಸ್ಥೂಲಮುಖ ದೃಢಜಾನುರ್ ಮಹೋದರ ವಿಷಾಣ ಚಾಲಿತಗತಿ ದಂಬತಾಂಗ್ ಕಂಠಕರ್ಮಣ. ಅರಿಷ್ಟಾಸುರ ಹೇಗಿದ್ದಾನೆ ಕೇಳಿದ್ರೆ ಮಹಾಕಟಿ ಪ್ರದೇಶವನ್ನು ಅಂದ್ರೆ ಸೊಂಟ ಭಾಗ ಸಪೂರ ಇಲ್ಲ. ಇವ ಗಂಡು ಎತ್ತು ಅಲ್ವಾ, ಹಾಗಾಗಿ ಬಹಳ ವಿಸ್ತೃತವಾದಂತಹ ಅವನದ್ದು ಕಟಿ ಇತ್ತು. ಸ್ಥೂಲವಾದ ಮುಖ, ದೊಡ್ಡದಾದ ಮುಖ, ಬಲಿಷ್ಠವಾದಂತಹ ತೊಡೆಗಳಿತ್ತು, ದೊಡ್ಡ ದೊಡ್ಡ ಕೊಂಬುಗಳನ್ನು ಅಲಗಾಡ್ತಾ ಬಂದಿದ್ದಾನೆ. ಅವನ ಕಂಠ ಉಂಟಲ್ಲ, ವಿಷಾಣ ಚಾಲಿತರ ಲಂಬತ ಕಂಠ ಚರ್ಮಣ. ಕಂಠ ಚರ್ಮ ಅಂದ್ರೆ ಶಾಸ್ನ ಅಂತ ಕರೀತಾರೆ. ಕುತ್ತಿಗೆಯಲ್ಲಿರುವಂತಹ ಚರ್ಮ ಉಂಟಲ್ಲ ಅದು ಜೋಲು ಬಿದ್ದಿತ್ತು, ಅಂದ್ರೆ ಅದು ಇದ್ದಷ್ಟು ಚಂದ ಅಂತ ಅರ್ಥ. ಗವಾಂ ಯೂಥೇಶು ಚಪಲಃ ತರುಘಾತ ಕಾಂಕಿತಾನನಃ ಯುದ್ಧ ಸಜ್ಜದ್ ವಿಷಾಣಾಗ್ರಹ ದ್ವಿಷದ್ ವೃಷಭ ಸೂದನಃ. ಇನ್ನು ಗೋವುಗಳ ಸಮುದಾಯವನ್ನು ಕಂಡು ಕಾಮುಕನಾಗಿ ಎಗರಿ ಬೀಳ್ತಾ ಇದ್ದಂತೆ ಎತ್ತು. ಅದು ಬಂದ ಕೂಡಲೇ ನಾವು ಹೇಳ್ತೇವಲ್ಲ, ಅವುಗಳನ್ನೆಲ್ಲ ಓಡಿಸ್ತಾ ಇತ್ತು. ಹಾಗೆ ಅವನ ಮುಖದಲ್ಲಿ
ಇಡೀ ಮರಗಳನ್ನು ಬೀಳಿಸಿದ ಚಿಹ್ನೆ ಇತ್ತು. ಪರಾಕ್ರಮಿ ಅಂತ ಯಾವ್ಯಾವುದೋ ಮರಗಳನ್ನೆಲ್ಲ ತಾನು ಮದಭರಿತವಾದ ಎತ್ತಾಗಿ ಬಂದಿದ್ದ, ಯುದ್ಧಕ್ಕೆ ತಯಾರಾಗಿ ಬಂದವ. ಕೊಂಬಂತೂ ಬಹಳ ತುದಿ, ಬಹಳ ಚೂಪಾಗಿತ್ತು ಹೇಳ್ತಾರೆ. ಯುದ್ಧ ಸಜ್ಜಾನ ವಿಷಾಣಾಗ್ರಹ ಅಂತ. ಅದನ್ನು ಯಾವಾಗಲೂ ಹೀಗೆ ಮಾಡಿ 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 ಅದು ಚೂಪಾಗಿತ್ತು. ಅರ್ಥಾತ್ ಕೊಂಬನ್ನು ಬಗ್ಗಿಸಿಕೊಂಡು ಗೂಳಿಯಂತೆ ನುಗ್ಗಿಕೊಂಡು ಬರ್ತಾ ಇದ್ದಾನೆ ಈತ. ಎದುರಾಳಿ ಬಂದಂತ ಯಾವ ಗೂಳಿಯನ್ನು, ಯಾವ ಎತ್ತುಗಳನ್ನು ಬಿಡ್ತಾ ಇರಲಿಲ್ಲ, ಎಲ್ಲ ಸಂಹರಿಸ್ತಾ ಇದ್ದ. ಅರಿಷ್ಟೋ ನಾಮ ಹಿ ಗವಾಂ ಅರಿಷ್ಟೋ ದಾನವಾಕೃತಿ ದೈತ್ಯೋ ವೃಷಭರೂಪೇಣ ಗೋಪ್ತಾನ್ ವಿಪರಿಧಾವತಿ. ಅರಿಷ್ಟ ಅಂತ ಹೆಸರಿನ ಇವ ಗೋವುಗಳ ಪಾಲಿಗೆ ಭಯಂಕರವಾದಂತಹ ದಾನವಾಸುರನಾಗಿ ಬಂದ. ಸಾಮಾನ್ಯವಾಗಿ ಅವನನ್ನು ಕಂಡಾಗ ಎಲ್ಲ ಖುಷಿ ಪಡಬೇಕಿತ್ತು, ಆದ್ರೆ ಇವ ಬಂದ ಉದ್ದೇಶ ಅವುಗಳನ್ನು ನಾಶ ಮಾಡುವುದಕ್ಕೋಸ್ಕರ. ವೃಷಭರೂಪದಿಂದ ಇರುವ ದೈತ್ಯ ಸಮಗ್ರ ಗೋಪಾಲಕರನ್ನು, ಗೋವುಗಳನ್ನೆಲ್ಲ ಚಲ್ಲ ಪಿಲ್ಲಿಯಾಗಿ ಮಾಡಿದ್ದಾನೆ. ಇದು ಬಂದದ್ದೇ ತಡ, ಎತ್ತು ಎಲ್ಲ ಆಚೀಚೆ ಓಡಿ ಹೋಯಿತು ದನಗಳೆಲ್ಲ. ಪಾತಯಾನಃ ಗವಾಂಗರ್ಭಾನ್ ತೃಪ್ತೋ ಗಚ್ಚತ್ಯನರ್ಥಮಂ ತರ್ಜಮಾನಶ್ಚ ಚಪಲೋ ದೃಷ್ಟಿ ಸಂಪ್ರಚಚಾರಃ. ಎಷ್ಟು ಕೇಳಿದ್ರೆ ಇವ ಬಂದದ್ದೇ ತಡ. ಗರ್ಭಿಷ್ಠವಾದಂತ ಗರ್ಭವನ್ನು ಧರಿಸಿದ ದನಗಳು ಕೂಡ ಗರ್ಭಪಾತವನ್ನು ಮಾಡಿದಂತೆ. ಇವ ಹೋಗಿ ಅವುಗಳಿಗೆಲ್ಲ ಉಪದ್ರವ ಕೊಡ್ತಾ ಇತ್ತು ಎತ್ತು. ಹಾಗಾಗಿ ಬೆದೆಗೆ ಬರದಂತ ಹಸುಗಳೆಲ್ಲ ಮದಭರಿತವಾಗಿ ಏರ್ತಾ ಇತ್ತು. ಅವುಗಳೆಲ್ಲ ಕರಿತಾ ಇದ್ದಲ್ಲ, ಎಲ್ಲ ಏರ್ತಾ ಇದ್ದ. ಹೊಸದಾಗಿ ಕರು ಹಾಕಿದ ಕರುಗಳ ಮೇಲೂ ಕೂಡ ತಾನು ಚಾಪಲ್ಯದಿಂದ ಎರಗುತ್ತಾ ಇದ್ದ. ದೃಷ್ಟಿ ಸಂಪ್ರಚಚಾರ. ಇಷ್ಟೇ ವ್ಯತ್ಯಾಸ. ಒಂದು ಕಡೆ ಕೃಷ್ಣ ಮತ್ತೆ ರಾಸಲೀಲೆಯನ್ನು ತೋರಿಸಿದ್ರು. ಅದೇ ನೆಕ್ಸ್ಟ್ ಅರಿಷ್ಟ ಎನ್ನುವ ಅಸುರ ಯಾವ ರೀತಿ ದನಗಳಿಗೆ ಪೀಡಿಸ್ತಾ ಇದ್ದಾನೆ ಅಂತ. ಮನುಷ್ಯನು ಅಷ್ಟೇ, ಸುಖವನ್ನು ಕೊಡೋದು ಬೇರೆ, ತಾನು ಸುಖವನ್ನು ಪಡೆಯೋದು ಬೇರೆ. ಇಲ್ಲಿ ಕೃಷ್ಣ ತಾನೇನು ಮಾಡಿದ್ದಾನೆ, ಅವರಿಗೆ ಸುಖವನ್ನು ಕೊಟ್ಟಿದ್ದಾನೆ. ಅವರು ಬಯಸಿದ್ದಾರೆ, ಸುಖವನ್ನು ಕೊಟ್ಟಿದ್ದಾನೆ. ಆ ಸುಖ ಕೊಡುವುದಕ್ಕೋಸ್ಕರ ತಾನೇನು ಮಾಡಬೇಕಾಗಿಲ್ಲ, ತನ್ನ ಒಂದು ನೋಟ ಸಾಕು. ಆದ್ರೆ ಇಲ್ಲಿ ಹಾಗಲ್ಲ, ತನಗೆ ಸುಖ ಬೇಕು ಅಂತ ಇವರ ಮೇಲೆ ಎರಗಿದ್ದಾನೆ. ಮನುಷ್ಯನು ಹಾಗೆ. ಕಾಮ ಎನ್ನುವಂಥದ್ದು ಎರಡು ರೀತಿ ಇರುತ್ತೆ. ಒಂದು ಕೊಡುವಂಥದ್ದು, ಇನ್ನೊಂದು ಪಡೆಯುವಂಥದ್ದು. ಪಡೆದಾಗ ತಾನು ದುಷ್ಟನಾಗ್ತಾನೆ, ಕೊಟ್ಟಾಗ ತಾನು ದೇವನಾಗ್ತಾನೆ. ಅದನ್ನಿಲ್ಲಿ ತೋರಿಸ್ತಾ ಇದ್ದಾರೆ. ಶೃಂಗ ಪ್ರಹರಣೋ ರೌದ್ರ ಪ್ರಹರನ್ ಗೋಷು ದುರ್ಮದಃ ಗೋಷ್ಠೇಶುತ ರತಿಂ ಲೇಬೆ ವಿನಾ ಯುದ್ಧೇನ ಗೋವೃಷಃ. ಕೊಂಬಿನಿಂದ ಎಲ್ಲರನ್ನು ಘಾಸಿಗೊಳಿಸ್ತಾ ಇದ್ದ. ಅರುಷ್ಟಾಸುರು ಉಗ್ರ ರೂಪವನ್ನು ತಾಳಿದ. ಮದಭರಿತವಾದ ಗೋವುಗಳನ್ನು, ಕರುಗಳನ್ನೆಲ್ಲ ಗುದ್ದಿಕೊಂಡು ಹೋಗ್ತಾ ಇದ್ದಂತೆ. ಎಲ್ಲಿ ಕೇಳಿದ್ರೆ ಯುದ್ಧಕ್ಕೆ ಯೋಗ್ಯವಾದ ಸ್ಥಳವನ್ನು ಕಾಣದೆ ಅಸಮಾಧಾನದಿಂದ ಪಡ್ಕಾಳುದ ನೋಡಿ. ಗೋಷ್ಠೇಶುನ ರತಿಂ ಲೇಭೆ ವಿನಾ ಯುದ್ಧೇನ ಗೋವೃಷ. ಎಂತ ಪೆಟ್ಟು ಮಾಡಬೇಕು ಅಂತ ಅವನದ್ದು ಆಲೋಚನೆ. ಏನು ತನಗೆ ಸುಖ ಬಂದ್ರೆ ಸಾಕು, ಇನ್ನೊಬ್ಬರಿಗೆ ಏನ ಬೇಕಾದ್ರೂ ತೊಂದರೆ. ಯುದ್ಧವಾದ ಯೋಗ್ಯವಾದ ಸ್ಥಳವನ್ನು ನೋಡ್ತಾ ಇದ್ದ ಹೊರತು ಮತ್ಯಾವುದನ್ನು ನೋಡ್ತಾ ಇರಲಿಲ್ಲ. ಆದ್ರೂ ಅವನಿಗೆ ಸಮಾಧಾನ ಆಗ್ಲಿಲ್ಲ. ಕಸ್ಯಚಿತ್ ಪಥಕಾಲಸ್ಯ ನವೃಷ ಕೇಶಮಾಗ್ರದ ಅಜಗಾಮ ಬಲೋದಗ್ರೋ ವೈವಸ್ವತ ವಶಯ ಸ್ಥಿತ. ಹೀಗೆ ಸ್ವಲ್ಪ ಸಮಯದಲ್ಲಿ ಅರಿಷ್ಟಾಸುರ ಹೀಗೆ ಮಾಡ್ತಾ ಇರುವಾಗ ಅವ ಸಾಯ್ಲಿಕ್ಕೋ ಏನು ಕೃಷ್ಣನ ಮುಂದೆ ಬಂದ. ಕೇಶವನ ಮುಂಭಾಗದಲ್ಲಿ ಕೊಂಬಿಟ್ಟುಕೊಂಡು ಕೃಷ್ಣನ ಎದುರುಗಡೆಗೆ ಬಂದ. ಸತತ್ರ ಗಾಸ್ತು ಪ್ರಸಭಂ ಬಾಧಮಯಾನೋ ಮದೋತ್ಕಟ ಚಚಾರ ನಿರವೃಷಂಗೋಷ್ಠಂ ನಿರ್ವತ್ಸ ಶಿಶುಪುಂಗವಂ. ಈಗಾಗಲೇ ದನಗಳೆಲ್ಲ ಕಂಗಾಲಾಗಿ ಆಚೆ ಈಚೆ ಓಡ್ತಾ ಉಂಟು. ಕೆಲವು ಕೊಬ್ಬಿದಂತ ಗೂಳಿಗಳನ್ನೆಲ್ಲ ಕೊಂದು ಹಾಕಿದ್ದಾನೆ ಇವ. ಕರುಗಳನ್ನು ಇರಿದು ಸಂಹರಿಸಿದ್ದಾನೆ. ಹೀಗೆ ಸಮಗ್ರ ಗೋಕುಲವನ್ನೇ ಸಂಕ್ಷುಬ್ಧಗೊಳಿಸಿದ್ದಾನೆ. ಏತಸ್ಮಿನ್ನೇವ ಕಾಲೇತು ಗಾಮಃ ಕೃಷ್ಣ ಸಮೀಪಗಾಹ ತ್ರಾಸಯಾಮಾಸ ದುಷ್ಟಾತ್ಮ ವೈವಸ್ವತ ವಶೇ ಸ್ಥಿತ. ಹೀಗಿರುವಾಗಲೇ ಕೃಷ್ಣನ ಬಳಿ ಆಗಮಿಸಿದ್ದಾನೆ. ಕೃಷ್ಣನ ಬಳಿ ಇರುವ ಹಸಿವನ್ನು ಕೊಲ್ಲಲಿಕ್ಕೆ ಅಂತ ಬಂದಿದ್ದಾನೆ. ಆಗ ಕೃಷ್ಣ ಅವನನ್ನು ಸಾಯಿಸ್ಲಿಕ್ಕೆ ಹೊರಟಿದ್ದಾನೆ. ಸೇಂದ್ರ ಶನಿರ್ವಾಂಬೋಧೋ ವರ್ಧಮಾನೋ ನರ್ದಮಾನೋ ಮಹಾವೃಷಃ ಚಕಾರ ನಿರ್ವೃಷಂಗೋಷ್ಠಂ ನಿರ್ವತ್ಸ ಪಶುಲೀಲಯ ತಮಾರಾಧಾಭಿಧಾವಂತಂ ನರ್ದಮಾನಂ ಮಹಾವೃಷಂ ತಾಲಶಬ್ದೇನ ತಂ ಕೃಷ್ಣ ಸಿಂಹನಾದೇನ ಮೋಹಯನ್ ಅಭ್ಯಧಾವತ ಗೋವಿಂದೋ ದೈತ್ಯಂ ವೃಷಭರೂಪಿಣಂ. ಅರುಷ್ಟಾಸುರ ಬಂದಿದ್ದಾನೆ. ಹೇಗೆ ಬರುವಾಗಲೂ ಹಾಗೆ ಇವ ಗುಡುಗಿನಂತೆ ಶಬ್ದವನ್ನು ಮಾಡಿದ್ದಾನೆ ಅಂತ ಹೇಳ್ತಾರೆ. ಇಂತಹ ಗೂಳಿಯನ್ನು ಕಂಡ ಕೃಷ್ಣ ಕೈತಟ್ಟಿ ಗರ್ಜಿಸಿ ಕರೆದಿದ್ದಾನಂತೆ, ಸಿಂಹ ಗರ್ಜಿಸಿದಾಗೆ. ಆಗ ಅದಕ್ಕೆ ಇನ್ನೊಂದಷ್ಟು ಕೋಪ ಬಂತು ಅಂತ ಹೇಳ್ತಾರೆ. ಅದರ ಕೋಪವನ್ನು ಇಮ್ಮಡಿಗೊಳಿಸಿದ್ದಾನೆ ಕೃಷ್ಣ. ವೃಷಭರೂಪಿಯಾದ ಅರಿಷ್ಟಾಸುರನ ಮೇಲೆ ಕೃಷ್ಣನೇ ಹಾರಿ ಬಂದ, ಎಗರಿ ಬಂದ. ಸ ಕೃಷ್ಣಂ ಗೋವೃಷೋ ದೃಷ್ಟ ಹಿಟ್ಟಲಾಂಗೂಲ ಲೋಚನ ರೋಷಿತ ಸ್ಥಾಲ ಶಬ್ದೇನ ಯುದ್ಧಕಾಂಕ್ಷೆ ನನರ್ಧಃ. ಅರಿಷ್ಟಾಸುರ ಕೃಷ್ಣನನ್ನು ಕಂಡು ಸಂತೋಷ ಆಯ್ತು ಅವನಿಗೆ. ನನ್ನ ಮೇಲೆ ಬಂದಲ್ಲ, ಸಿಕ್ಕಿದಲ್ಲ ಇವ ಅಂತ
ಕಣ್ಣುಗಳನ್ನು ಅರಳಿಸಿಕೊಂಡು ಬಂದಿದ್ದಾನೆ, ಬಾಲ ಎತ್ತಿಕೊಂಡು ನಿಂತಿದ್ದಾನೆ. ಈ ಕೃಷ್ಣನಿಗೆ ಒಂದು ಸಲ ನಾನು ಕೊಂಬಿನಿಂದ ಪೆಟ್ಟು ಕೊಡಬೇಕು ಅಂತ ಹೇಳಿ. ಆದ್ರೆ ಕೃಷ್ಣನ ಚಂಪಾಳೆ ಬಂತ ಇಲ್ವಾ, ಈಗ ಮತ್ತಷ್ಟು ಅವನಿಗೆ ಸಿಟ್ಟು ಬಂತು ಅಂತ ಹೇಳ್ತಾನೆ. ಹಾಗಾಗಿ ಯುದ್ಧಕಾಂಕ್ಷಿಯಾಗಿ ತಾನು ಕೂಡ ನಾದಗೆದು ಅಂದ್ರೆ ಮೂಗಿನಿಂದ ಶಬ್ದವನ್ನು ಮಾಡಿದ್ದಾನೆ. ರೋಷಿತ ಸ್ಥಾಳ ಶಬ್ದೇನ, ಇವನು ಕ್ಲಾಪ್ ಹಾಕಿದ್ನ ಇಲ್ವಾ, ಅವನಿಗೆ ಸಿಟ್ಟು ಮತ್ತೊಂದಷ್ಟು ಜಾಸ್ತಿ ಆಯಿತು. ತಮಾಪತಂತಂ ದುರ್ವರ್ತಂ ದೃಷ್ಟ್ವಾ ವೃಷಭದಾಪದಂ ತಸ್ಮಾ ಸ್ಥಾನಾನ್ನವ್ಯಚಲತ್ ಕೃಷ್ಣೋ ಗಿರಿರಿವಾಚಲಃ. ಕೆಟ್ಟ ನಡತೆಯಿಂದಾಗಿ ಹಾರಿ ಹಾರಿ ಬರುವಂತಹ ಆ ವೃಷಭಾಸುರನನ್ನು ಇವನನ್ನು ಅರಿಷ್ಟಾಸುರನನ್ನು ಕಾಣ್ತಾ ಇದ್ದಾನೆ ಕೃಷ್ಣ. ತಾನು ಅಚಲವಾಗಿರುವ ಬೆಟ್ಟದಂತೆ ನಿಂತಂತೆ. ಆದ್ದರಿಂದ ತಸ್ಮಾ ಸ್ಥಾನ ನವ್ಯಚಲತ್, ತಾನು ಆಚೆಚೆ ಹಂದಾಡ್ಲೇ ಇಲ್ಲ, ತನ್ನ ಸ್ಥಳದಿಂದ ಸ್ವಲ್ಪವೂ ಹಂದಾಡದ ಹಾಗೆ ಗಟ್ಟಿ ನಿಂತುಕೊಂಡ ಕೃಷ್ಣ. ಸವೃಷಃ ಕಕ್ಷಯೋರ್ ದೃಷ್ಟಿಂ ಪ್ರಣಿಧಾಯ ಧೃತಾನನಃ ಕೃಷ್ಣಸ್ಯ ನಿಧನಾಕಾಂಕ್ಷಿ ತೂರ್ಣಮಭ್ಯತ್ ಉತ್ಪಪಾತಃ. ವೃಷಭಾಸುರ ಏನು ಮಾಡ್ತಾನೆ ಕೇಳಿದ್ರೆ, ಕೃಷ್ಣನ ಕಿಬ್ಬೊಟ್ಟೆಯನ್ನು ತಾನು ದೃಷ್ಟಿ ಇಟ್ಟಂತೆ. ಯಾಕೆ ಕೇಳಿದ್ರೆ ಅಲ್ಲಿಗೆ ಹೋಗಿ ಸೀಳಬೇಕು. ನಾನು ಸೀಳಿದ್ರೆ ನನ್ನ ಕೊಂಬಿನಿಂದ ಅವ ಹಾರಿ ಹೋಗಿ ಬೀಳಬೇಕು ಅಂತ ಕೃಷ್ಣನನ್ನು ತಿವಿದು ಸಾಯಿಸಬೇಕು ಅಂತ ಬಂದಿದ್ದಾನೆ. ಆಕಾಂಕ್ಷಿಯಾಗಿ ಹೇಗೆ ಬಂದೇನೆ, ಮೆಲ್ಲ ಬರಲಿಲ್ಲ. ತೂರ್ಣಂ ಉತ್ಪಪಾತ, ಭಾರಿ ವೇಗವಾಗಿ ಬಂದಿದ್ದಾನೆ. ತಮಾಪತಂತಂ ವೇಗೇನ ಪ್ರತಿಜಗ್ರಾಹ ದುರ್ದತಂ ಕೃಷ್ಣ ಕೃಷ್ಣಾಂಜನ ನಿಭಂ ವೃಷಂ ಪ್ರತಿ ವೃಷೋಪಮಃ. ಯಾರಿಂದಲಿಗೂ ಕೂಡ ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ಅಥವಾ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವೇಗ ಆ ಅರಿಷ್ಟಾಸುರನಲ್ಲಿ ಇದೆ. ಕಾಡಿಗೆಯ ಬೆಟ್ಟದಂತೆ, ಅವನಿಗೆ ಹಿಂದೆ ಮೆಳುವಾಗ್ಲಿ ಹೇಳಿದರೆ ಕಪ್ಪಗೆ ಮಿರಿಮಿರಿ ಮಿಂಚುವ ಕಪ್ಪು ಬಣ್ಣದ ಎತ್ತು ಅಂತ ಹೇಳಿದ್ದಾರೆ. ಅಂತಹ ಎತ್ತು ನುಗ್ಗಿ ಬಂದಿದೆ. ವೃಷಭನನ್ನು ಕೃಷ್ಣ ಎದುರಿಸ್ತಾ ಇದ್ದಾನೆ. ಸಸಂತಸ್ತು ಕೃಷ್ಣೇನ ವೃಷಣೇವ ಮಹಾವೃಷಃ ಮಮೋಚ ವಕ್ತ್ರಜಂ ಫೇನಂ ನಸ್ತತೋಥತ ಶಬ್ದವತ್. ಕೃಷ್ಣನ ಮೇಲೆ ಅಗರಿ ಬಂತು. ಆಗ ವೃಷಭಾಸುರ ಆ ಕೃಷ್ಣನ ಹತ್ರ ಬಂತು ಅಂತ ಹೇಳ್ತಾರೆ. ಮೂಗಿನಿಂದ ಬಾಯಿಯಿಂದೆಲ್ಲ ಶಬ್ದ ಮಾಡುತ್ತಾ ವೃಷಭ ನೊರೆಯನ್ನು ಕಾರಂಬಿಲ್ಲ, ಅಂದ್ರೆ ಅಷ್ಟು ಸಿಟ್ಟು ಬಂದಿದೆ. ನೊರೆಯೆಲ್ಲ ಹೊರಗೆ ಬೀಳ್ತಾ ಉಂಟು. ಮೊಮ್ಮೋಚ ವಕ್ತ್ರಜಂ ಫೇನಂ, ಬಾಯಿಯಿಂದಲೂ ನೊರೆ ಬರ್ತಾ ಉಂಟು, ಮೂಗಿನಿಂದಲೂ ನೆರೆ ಬರ್ತಾ ಉಂಟು, ಜೊತೆಗೆ ಶಬ್ದವೂ ಬರ್ತಾ ಉಂಟು ಎತ್ತಿದ್ದು. ತಾವನನ್ಯೋಪದಿದ್ದಾಂಗೋ ಯುದ್ಧೇ ಕೃಷ್ಣ ವೃಷಾಬುಭೌ ರೇಜತುರ್ಮೇಘ ಸಮಯೇ ಸಂಸಕ್ತಾಮಿವತೋ ಯದೌ. ಅವರಿಬ್ಬರೂ ಕೂಡ ಪರಸ್ಪರ ದೇಹವನ್ನು ಘರ್ಷಣೆ ಮಾಡಿದ್ದಾರೆ, ಡಿಕ್ಕಿ ಹೊಡೆದು ಬಿಟ್ಟಿದ್ದಾನೆ. ಕೃಷ್ಣ ಏನೂ ಮಾಡಲಿಲ್ಲ, ಹಾಗೆ ನಿಂತುಕೊಂಡಿದ್ದಾನೆ. ಮಳೆಯ ಸಂದರ್ಭದಲ್ಲಿ ಎರಡು ಮೋಡಗಳು ಒಂದಕ್ಕೊಂದು ಘರ್ಷಣೆ ಅಂದ್ರೆ ಹೇಗೆ ಆಗಬಹುದು, ಆ ರೀತಿಯಾಗಿ ಶಬ್ದ ಬಂದಿದೆ. ತಸ್ಯ ದರ್ಪಬಲಂ ಹತ್ವಾ ದತ್ವಾ ಶೃಂಗಾಂತರೇ ಪದಂ ಆಪೀಡಯದ್ ಅರಿಷ್ಟಸ್ಯ ಕಂಠಂ ಕ್ಲಿನ್ನಮಿವಾಂಬರಂ. ಕೃಷ್ಣ ಅವನ ಬಲವನ್ನು ದರ್ಪವನ್ನು ಕುಂದುವಂತೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಒಂದು ಕೈಯಲ್ಲಿ ಕೊಂಬನ್ನು ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕಾಲನ್ನು ಇಟ್ಟಿದ್ದಾನೆ, ಒದ್ದೆ ಬಟ್ಟೆಯನ್ನು ಹಿಂಡುವ ಹಾಗೆ ಹಿಂಡಿದ ಅಂತ ಹೇಳ್ತಾರೆ. ಅಪೀಡಯದ್ ಅರಿಷ್ಟಸ್ಯ ಕಂಠಂ ಕ್ಲಿನ್ನ ಮಿವಾಂಬರಂ. ಕ್ಲಿನ್ನ ಅಂದ್ರೆ ಒದ್ದೆ ಬಟ್ಟೆಯನ್ನು ನಾವೇನು ಮಾಡ್ತೇವೆ, ಹೀಗೆ ಹಿಡಿದು ಹಿಂಡುತ್ತೇವೆ. ಹಾಗೆ ಒಂದು ಕಾಲಲ್ಲಿ ಒಂದು ಕೊಂಬಲ್ಲಿ ಹಿಡ್ಕೊಂಡಿದ್ದಾನೆ, ಹೀಗೆ ಆ ಅರಿಷ್ಟಾಸುರನನ್ನು ಒದ್ದೆ ಬಟ್ಟೆಯಂತ ಹಿಂಡಿದ್ದಾನೆ. ಶೃಂಗಂಚಾಸ್ಯ ಪುನಃಸವ್ಯ ಮುತ್ಪಾಟ್ಯ ಯಮದಂಡವತ ತೇನೈವ ಪ್ರಾಹರದ್ವಕ್ತೆ ಸಮಮಾರ ವೃಷೋಹತಃ. ಪುನಃ ಅವನ ಎಡದ ಕೊಂಬನ್ನು ಹಿಡ್ಕೊಂಡ, ಅದನ್ನು ಯಮದಂಡದಂತೆ ಮಾಡಿದ್ದ, ಹಿಡ್ಕೊಂಡ ಅವನ ಮುಖಕ್ಕೆ ಕೊಂಬಿನಿಂದಲೇ ಹೊಡೆದ. ಅವನದ್ದೇ ಕೊಂಬನ್ನು ತೆಗೆದು ಅವನ ಮುಖಕ್ಕೆ ಹೊಡೆದ. ಅಂತೂ ವೃಷಭಾಸುರನನ್ನು ಕೊಂದು ಹಾಕಿದ್ದಾನೆ ಕೃಷ್ಣ. ಸ ಭಿನ್ನ ಶೃಂಗ ಭಗ್ನಾಸ್ಯ ಭಗ್ನಸ್ಕಂದಶ್ಚ ದಾನವಃ ಪಪಾತ ರೋದ್ಗಾರಿ ಸಾಂಬಧಾರ ಇವಾಂಬುದ. ವೃಷಭಾಸುರ ಕೊಂಬನ್ನೆಲ್ಲ ಕಳೆದುಕೊಂಡು ಬಿದ್ದು ಬಿಟ್ಟಿದ್ದಾನೆ, ಮುಖವನ್ನು ಜಜ್ಜಿಸಿಕೊಂಡಿದ್ದಾನೆ. ಆಮೇಲೆ ಡುಬ್ಬ ಎಲ್ಲ ತುಂಡರಿಸಿ ಹೋಗಿದವನದ್ದು, ಮೇಲೆ ರಕ್ತವನ್ನು ಕಾರ್ತಾ ಇದ್ದಾನೆ. ಮಳೆ ಸುರಿಸಿ ಬಿಟ್ಟಂತಹ ಮೋಡ ಹೇಗೆ ಕೆಳಗೆ ಬೀಳಬಹುದೋ ಆ ರೀತಿಯಾಗಿ ಭೂಮಿಯಲ್ಲಿ ಕುಸಿದು ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಗೋವಿಂದೇನ ಹತಂ ದೃಷ್ಟ್ವಾ ದೃಪ್ತಂ ವೃಷಭದಾನವಂ ಸಾಧು ಸಾಧ್ವಿತಿ ಭೂತಾನಿ ತತ್ಕರ್ಮಸ್ಯಾಭಿತುಷ್ಟುಮುಹು. ಮದಭರಿತವಾದಂಥ ಯಾವ ಅರಿಷ್ಟಾಸುರ ತಾನು ಬಿದ್ದಿದ್ದಾನೆ, ಅದನ್ನು ನೋಡಿ ಆ ಎಲ್ಲ ಪ್ರಾಣಿ ಪಕ್ಷಿಗಳು ಅಲ್ಲಿದ್ದವಳೆ ಓ ಸಾಧು 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 ಅಂತ ಬೊಬ್ಬೆ ಹೊಡಿತಾ ಇದ್ದಾವಂತೆ. ಕೃಷ್ಣನ ಕರ್ಮವನ್ನು ನೋಡಿ, ಅವನ ಕೆಲಸವನ್ನು ನೋಡಿ ಎಲ್ಲರೂ ಸಂತೋಷಗೊಂಡಿದ್ದಾರೆ. ಸ ಚೌಪೇಂದ್ರೋ ವೃಷಂ ಹತ್ವ ಕಾಂತಚಂದ್ರೇ ನಿಶಾಮುಖೇ ಅರವಿಂದಾಭನೇನಃ ಪುನರೇವ ರರಾಮಃ. ಉಪೇಂದ್ರನಾದ ಕೃಷ್ಣ ಅಂದ್ರೆ ಇಂದ್ರ ಬಂದು ಅಲ್ಲಿ ಹೋಗಿದ್ದಾನೆ, ಹಾಗಾಗಿ ಅವನ ತಮ್ಮನಾಗಿ ಉಪೇಂದ್ರನಾಗಿ ಬಂದವ ಈತ. ಹಾಗಾಗಿ ಅವನು ವೃಷಭಾಸುರನನ್ನು ಕೊಂದದ್ದು ಹುಣ್ಣಿಮೆಯ ದಿನ.
ಹಾಗಾಗಿ ಚಂದ್ರನಂತೆ ಬೆಳಗುತ್ತಾ ಇದ್ದಾನಂತೆ ಕೃಷ್ಣ. ಮತ್ತೆ ಕಮಲದ ಸೊಬಗಿನ ಕಣ್ಣುಳ್ಳಂತಹ ಈತ ಪುನಃ ಗೋಪಿಯರ ಜೊತೆ ವಿಹರಿಸ್ತಾ ಇದ್ದಾನೆ. ಅಂದರೆ ರಾಸಕ್ರೀಡೆ ಮಾಡುವಾಗ್ಲೂ ಉಪದ್ರವ ಮಾಡ್ಲಿಕ್ಕೋಸ್ಕರ ಬಂದಂತಹ ಅರಿಷ್ಟಾಸುರ ಅಂತ ತೋರಿಸ್ತಾ ಇದ್ದೇನೆ. ತೇಪಿ ಗೋವೃತ್ತಯ ಸರ್ವೇ ಕೃಷ್ಣಂ ಕಮಲಲೋಚನಂ ಉಪಾಸಾಂ ಚಕ್ರಿಡೆ ಹೃಷ್ಟಾ ಸರ್ಗೇ ಶಕ್ರಮಿವಾಂಬರಃ. ಆಮೇಲೆ ಹೇಳ್ತಾರೆ, ಗೋವುಗಳಿಗೆ ಜೀವನವನ್ನು ಸಾಗಿಸುವ ಆ ಗೋಪಾಲಕರಿಗೆ ಅನುಗ್ರಹ ಮಾಡುವ ಕೃಷ್ಣ ಇದ್ದಾನ, ಕಮಲಲೋಚನನಾಗಿದ್ದಾನೆ. ಹಾಗಾಗಿ ದೇವೇಂದ್ರನನ್ನು ಸ್ವರ್ಗದಲ್ಲಿ ಹೇಗೆ ಧ್ಯಾನಿಸ್ತಾರೋ ದೇವತೆಗಳೆಲ್ಲ, ಹಾಗೆ ಗೋಪಾಲಕರೆಲ್ಲ ಕೃಷ್ಣನನ್ನು ಧ್ಯಾನಿಸ್ತಾ ಇದ್ದಾರೆ. ವೈಶಂಪಾಯನ ಉವಾಚ ಕೃಷ್ಣಂ ವಜ್ರಗತಂ ಶ್ರುತ್ವಾ ವರ್ಧಮಾನಮಿವಾನಲಂ ಉದ್ವೇಗಮಗಮತ್ಕಂಸಃ ಶಂಕಮಾನಸ್ತತೋ ಭಯಂ. ವೃಂದಾವನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಗೆ ವೃದ್ಧಿಯನ್ನು ಹೊಂದುತ್ತಾ ಇದ್ದಾನೆ ಕೇಳಿದ್ರೆ, ಬೆಂಕಿಯಂತೆ ಅಂತ ಹೇಳ್ತಾರೆ. ವರ್ಧಮಾನಂ ಇವಾನಲಂ, ಬೆಂಕಿ ಒಂದು ಹಿಡಿದ್ರೆ ಸಾಕು, ಅದು ಬಗ 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 ಅಂತ ಉರಿಲಿಕ್ಕೆ ಶುರುವಾಗತ್ತೆ. ಹಾಗೆ ಕೃಷ್ಣ ವೃದ್ಧಿಯನ್ನು ಹೊಂದುತ್ತಾ ಇದ್ದಾನೆ. ಆದ್ದರಿಂದ ಮೃತ್ಯು ಭಯದಿಂದ ಶಂಕಿಸ್ತಾ ಇದ್ದಾನೆ. ಯಾರು? ಕಂಸ. ಇಲ್ಲಿ ಕೃಷ್ಣ ಬೆಳೀತಾ ಇದ್ದಾನೆ, ಅವನ ಒಂದೊಂದು ಪರಾಕ್ರಮ ಬೆಳೀತಾ ಉಂಟು ಹೇಳುವಾಗ ಅಲ್ಲಿ ಅವನಿಗೆ ಬೆಂಕಿ ಹಿಡಿದಿದೆ ಕಂಸನಿಗೆ. ಅವನು ಉದ್ವೇಗಕ್ಕೊಳಗಾಗಿದ್ದಾನೆ. ಪೂತನಾಯಾಂ ಹತಾಯಾಂಚ ಕಾಲೀಯೇಚ ಪರಾಜಿತೆ ಧೇನುಕೆ ಪ್ರಳಯಂ ನೀತೆ ಪ್ರಳಂಬೇಚ ನಿಪಾತಿತೆ. ಅಲ್ಲ, ಇವನು ಕೃಷ್ಣ ಇವನೆಯ, ನನ್ನನ್ನು ಕೊಲ್ಲಿಕ್ಕಿರುವವನು ಇವನೆಯ ಅಂತ ಇವನಿಗೆ ಇನ್ನೂ ನಿಶ್ಚಯ ಆಗ್ಲಿಲ್ಲ. ಅವ ಆಲೋಚನೆ ಮಾಡ್ತಾ ಇದ್ದಾನೆ. ಏನು? ಕೃಷ್ಣ ಅಂತೆ ಅವನಿಂದಾಗಿ ಪೂತನಿ ಸತ್ಲಂತೆ, ಕಾಲಿಯ ಸೋತು ಹೋದ, ಸಮುದ್ರವನ್ನಿಗೆ ತನು ಸೇರಿದ್ದಾನೆ, ಧೇನುಕಾಸುರ ಸತ್ತಿದ್ದಾನೆ, ಪ್ರಲಂಬಾಸುರ ಸತ್ತು ಹೋಗಿದ್ದಾನೆ, ಧೃತೆ ಗೋವರ್ಧನೆ ಶೈಲೆ ವಿಫಲೆ ಶಕ್ರಶಾಸನೆ ಘೋಷ ಘೃತಾಸು ತ್ರಾತಾಸು ತಥಾ ಸ್ಪೃಹಿಣಿ ಏನ ಕರ್ಮಣ. ಇನ್ನು ಕೃಷ್ಣ ತನ್ನ ಪರಾಕ್ರಮದಿಂದ ಗೋವರ್ಧನ ಬೆಟ್ಟವನ್ನೇ ಎತ್ತಿದ್ದಾನಂತೆ. ಎತ್ತಿ ತನ್ನ ಪರಾಕ್ರಮವನ್ನು, ತಾನು ಇಂದ್ರನ ಪರಾಕ್ರಮವನ್ನು ವಿಫಲಗೊಳಿಸಿದ್ದಾನೆ, ಗೋವುಗಳನ್ನು ರಕ್ಷಿಸಿದ್ದಾನೆ. ಆದ್ದರಿಂದ ಎಲ್ಲರೂ ಬಯಸಿದ ಹಾಗೆ ಸತ್ಕರ್ಮಗಳನ್ನು ಮಾಡುವವ ಈತ ಕೃಷ್ಣ. ಕಕುದ್ಮಿನಿ ಹತೇರಿಷ್ಟೇ ಗೋಪೇಶು ಮುದಿತೇಶು ಚ ದೃಶ್ಯಮಾನೆ ವಿನಾಶೇ ಚ ಸನ್ನಿಕೃಷ್ಟೇ ಮಹಾಭಯೇ. ಉನ್ನತವಾದಂತಹ ಡುಬ್ಬವನ್ನು ಹೊಂದಿದ, ಭುಜವನ್ನು ಹೊಂದಿದ, ಅದನ್ನು ಕಕುದ್ಮ ಅಂತ ಕರೀತಾರೆ. ಅಂತಹ ಭುಜವನ್ನು ಹೊಂದಿದ ಅರಿಷ್ಟಾಸುರನನ್ನೇ ಕೊಂದು ಹಾಕಿದ್ದಾನೆ. ಹಾಗಾಗಿ ಗೋಪ ಬಾಲಕರೆಲ್ಲ ಸಂತುಷ್ಟಗೊಂಡಿದ್ದಾರೆ ಕೃಷ್ಣನ ಈ ಕೆಲಸದಿಂದಾಗಿ. ಹೀಗೆ ಕಂಸನ ಪರಿವಾರದವರು ಬಂದು ಒಂದೊಂದು ವಿಚಾರಗಳನ್ನು ಕಂಸನಿಗೆ ಹೇಳ್ತಾ ಇದ್ದಾರೆ. ಅದರಿಂದ ಮೃತ್ಯುವಿನ ಅಂಚಿಗೆ ಬರುವಂತಹ, ತಲುಪುವಂತ ಮಹಾಭಯ ಎನ್ನುವಂಥದ್ದು ಕಂಸನಿಗೆ ಬಂತು. ದೃಶ್ಯಮಾನೇ ವಿನಾಶೇಚ ಸನ್ನಿಕೃಷ್ಟೇ ಮಹಾಭಯ. ಒಂದೊಂದು ಕೆಲಸವನ್ನು ಕೇಳುವಾಗ್ಲೂ ಕೂಡ ನಾನು ಸತ್ತೆ, ನನಗೆ ಕಾಲ ಬಂತು ಅಂತ ಅವನಿಗೆ ಮತ್ತೆ ಮತ್ತೆ ಹೆದರಿಕೆ ಆಗ್ಲಿಕ್ಕೆ ಆರಂಭ ಆಯಿತು. ಕರ್ಷಣೆ ವೃಕ್ಷಯೋಶ್ಚೈವ ಶಕಟಸ್ಯ ತಥೈವ ಚ ಅಚಿಂತ್ಯ ಕರ್ಮ ತಚ್ಛೃತ್ವ ವರ್ಧಮಾನೇಷು ಶತ್ರುಷು ಪ್ರಾಪ್ತಾರಿಷ್ಟಮಿವಾತ್ಮಾನಂ ಮೇನೆ ಸ ಮಧುಕೇಶ್ವರಃ ವಿಸಂಜ್ಞೇಂದ್ರಿಯ ಭೂತಾತ್ಮ ಗತಾ ಸುಪ್ರತಿಭೋ ಅಭವತ್. ಇನ್ನು 2 ಅರ್ಜುನ ವೃಕ್ಷಗಳನ್ನು ಬೀಳಿಸಿದ್ದಾನೆ. ಹಾಗಾಗಿ ಒಂದೊಂದು ಕೆಲಸಗಳನ್ನು ನೋಡುವಾಗ, ಕೃಷ್ಣನ ವ್ಯವಸ್ಥೆಗಳನ್ನು ನೋಡುವಾಗ ಕಂಸ ತಾನು ಭಯಕ್ಕೊಳಗಾಗಿದ್ದಾನೆ. ಮುಂದೇನು ತಾನು ಮಾಡ್ತಾನೆ ಎನ್ನುವ ವಿಚಾರಗಳನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಯ ನಮಃ. ಓಂ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾ ವತ್ಸಲೋ ಹರಿಃ ಚತುರ್ಭುಜಾತ್ತ ಚಕ್ರಾತಿ ಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೇಷೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗದಂಹಾರೇ ಬಲಭದ್ರಪ್ರಿಯಾನುಜಃ पूतना जीविताहारे शकटासुरभञ्जनः नन्दं व्रजजनानन्दे सच्चिदानन्दविग्रहः नवनीतविलिप्ताङ्गो नवनीतनटो नगः नवनीतनवाहारो मुचुकुन्दप्रसादकृत् षोडशस्त्री सहस्रे च त्रिभङ्गी मधुराकृतिः ಶ್ರೀಕೃತೃಣವೃತ್ತೋ ಯಮಳಾರ್ಜುನಭಂಜನಃ ಉತ್ತಾಲತಾಲಭೇತ್ತಾ ಜತಮಾಲಶ್ಯಾಮಳಾಕೃತಿः ಗೋಪಗೋಪೇಶ್ವರೋ ಯೋಗಿ ಕೋಟಿಸೂರ್ಯ